14ನೇ ಕಾರಿಕೆಯಿಂದ 23ನೇ ಕಾರಿಕೆವರೆಗಿದ್ದಂತಹ ಶ್ಲೋಕಗಳ ಕಾರಿಕೆಗಳ ಶಬ್ದಾರ್ಥವನ್ನ ಹೇಳಿದ್ದೇನೆ. ಇವತ್ತಿನ ದಿವಸ ಒಟ್ಟು ಅರ್ಥವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಠಿಣ ಭಾಗದ ತಿಳ್ಕೊಂಡ್ರೆ ಹಗರದ, ತರ್ಕ ಇದ್ದವ್ರಿಗೆ ತಿಳಿತದ, ತರ್ಕ ಬುದ್ಧಿ ಇದ್ದವ್ರು ಸ್ವಲ್ಪ ಕಠಿಣ ಅನಿಸ್ತದೆ. ಶಬ್ದಗಳನ್ನ ಸ್ವಲ್ಪ ಗಡಚದವ್, ಶಬ್ದ ಅರ್ಥಗಳನ್ನು ತಿಳ್ಕೊಂಡ್ರೆ ಏನೇನು ಸಮಸ್ಯೆ ಇಲ್ಲ. ಆದ್ದರಿಂದ ಈ 14ನೇ ಕಾರಿಕೆಯಿಂದ 23ನೇ ಕಾರಿಕೆ ಒಳಗೆ, ಈ 10 ಕಾರಿಕೆ ಒಳಗೆ ಏನ್ ಹೇಳಕತ್ತಾರ ಗೌಡಪಾದಾಚಾರ್ಯರು ಅಂದ್ರೆ, ಈ ಸೃಷ್ಟಿವಾದ ಏನದ ವೇದಗಳಲ್ಲಿ ಹೇಳಿದ್ರು ಕೂಡ ಕೊನೆಗೆ ಅಂತೂ ಇಂತೂ ಅದನ್ನ ಒಪ್ಲಿಕ್ಕೆ ಬರಂಗಿಲ್ಲ. ಅಧ್ಯಾರೋಪ ಅಪವಾದ ಸಲುವಾಗಿ ಹೇಳೈತೆ ಹೊರತು ನಿಜವಾಗಿ ಸೃಷ್ಟಿ ಐತಂತ ಹೇಳಿದ್ದು ಸೃಷ್ಟಿ ಇದೆ ಅಂತ ಹೇಳಕಲ್ಲ. ದಿಸ್ ಥಿಯರಿ ಇಸ್ ಕಾಲ್ಡ್ ವೈದಿಕ ಸೃಷ್ಟಿ ಪ್ರಕ್ರಿಯಾ. ಇದಕ್ಕೇನಂತೇವೆ ನಾವು? ವೈದಿಕ ಸೃಷ್ಟಿ ಪ್ರಕ್ರಿಯೆ ಅಂತೇವಿ, ಅಧ್ಯಾರೋಪ ಅಂತೇವಿ. ಗೌಡಪಾದ ಹಿಮ್ಸೆಲ್ಫ್ ಈಸ್ ಎ ವೈದಿಕ. ಗೌಡಪಾದಾಚಾರ್ಯರು ವೈದಿಕರು. And his courage and boldness in saying that the very history of the creation given by the Vedas will not be accepted ultimately is to be appreciated. ಮತ್ತ ವೇದಾಂತಿಗಳಾದಂತಹ ವೈದಿಕರಾದಂತಹ ಗೌಡಪಾದಾಚಾರ್ಯರು ವೇದ ಹೇಳುವಂತಹ ಸೃಷ್ಟಿಯನ್ನ ಅಲ್ಲಗಳಿತಾರಂದ್ರೆ ಅವರ ಧೈರ್ಯಕ್ಕೆ ಮೆಚ್ಚಬೇಕಾಗಿದ್ದು ಅಂತ ಒಂದ್ ರೀತಿಯಿಂದ ಅರ್ಥ ಆದ್ರೆ, ಇನ್ನೊಂದು ರೀತಿಯಿಂದ ಪರಂಪರೆಗೆ ಗೌರವ ಕೊಡಬೇಕಾಗ್ತದೆ. ಪರಂಪರೆ ಒಳಗೆ ಇದ್ದವ್ರಿಗೆ ಈ ಧೈರ್ಯ ಬರ್ತದೆ, ಇಲ್ಲದೆ ಇದ್ದವ್ರಿಗೆ ಈ ಧೈರ್ಯ ಸಾಲದು. What is widely accepted by the Hindus is to be refuted and so should be understood in the proper perspective. ಬಹಳ ಮಂದಿ ಒಪ್ಪ್ಯಾರಂತ ನಾವು ಒಪ್ಪಬೇಕಲ್ರಿ? ಇಲ್ಲ. ಮೆಜಾರಿಟಿ ಕ್ಯಾರೀಸ್ ದ ಪಾಯಿಂಟ್. ಅದು ಪ್ರಜಾಪ್ರಭುತ್ವದಾಗ ನಡೀತದೆ. ಒಂದು ಕುರಿ ಬ್ಯಾ ಅಂತಂದ್ರೆ 100 ಕುರಿ ಬ್ಯಾ ಅಂತ ಬಂದ್ರೆ ಮುಗಿದು ಹೋಗ್ತಲ್ಲಿ, ಓಟ್ ಬಿತ್ತು, ಗ್ಯಾರಂಟಿ ಸರ್ಕಾರ ಚಾಲು ಆತು. ಇಲ್ಲಿ ಹಂಗಲ್ಲ. ಬಹಳ ಮಂದಿ ಒಪ್ಪ್ಯಾರಂದ್ರೆ ನಾವು ಒಪ್ಪಬೇಕಂತಲ್ಲ. ಅದ್ರ ಸಾರ ವಿಚಾರ ಮಾಡಬೇಕು. ಅದಕ್ಕೆ ಮೀಮಾಂಸಾ ಶಾಸ್ತ್ರದ ವೇದಗಳ ಪ್ರಮಾಣ ಅದಾವ. ಆ ವೇದದ ಪ್ರಮಾಣ ಮೂಲಕ ಮೀಮಾಂಸಾ ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು. ಅವಾಗ ಯಥಾರ್ಥವಾಗಿ ತಿಳಿತದ. ಹಂಗಾರೆ ಏನದ ವೇದಗಳಲ್ಲಿ ರಹಸ್ಯ ಏನದ? ವೇದಗಳ ಸೃಷ್ಟಿ ಹೇಳ್ತಾವಲ್ಲ, ಸೃಷ್ಟಿ ಹೇಳುವಂತ ವೇದಗಳ ರಹಸ್ಯ ಏನು ಅಂದ್ರೆ ಸೃಷ್ಟಿ ಇಲ್ಲ ಅಂತ ಹೇಳೋದದ. ಅಧ್ಯಾರೋಪ ಅಪವಾದ ಮಾಡ್ಲಿಕ್ಕೆ ಅಧ್ಯಾರೋಪ ಮಾಡ್ಯದ. Gaudapada's contention is that Vedas have presented this theory of creation only for beginners during ಅಧ್ಯಾರೋಪ ಪ್ರಕ್ರಿಯೆ. ಗೌಡಪಾದರು ಏನ್ ಹೇಳಕತ್ತಾರು ಅಂತಂದ್ರ, ಅವ್ರ ಕೊನೆಯ ನಿರ್ಣಯ ಏನಂದ್ರ, ವೇದಗಳಲ್ಲಿ ತಸ್ಮಾತ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ ಅಂತ ಸೃಷ್ಟಿ ಪ್ರಕ್ರಿಯೆ ಹೇಳಿದ್ದು ಅದು ಪ್ರಾರಂಭಿಕ ಹಂತದಲ್ಲಿದ್ದಂತ ಸಾಧಕರಿಗೆ ಅಧ್ಯಾರೋಪ ಮಾಡುವಂತಹ ಸಲುವಾಗಿ. ಯಾಕಂದ್ರೆ ಮುಂದ ಅಪವಾದ ಮಾಡೋದದ. ಆದ್ದರಿಂದ ಜಗತ್ತಿನಲ್ಲಿದ್ದಂತ ಪ್ರತಿಯೊಂದು ಏನು ಅದ ವಸ್ತುಗಳನ್ನ ಎಲ್ಲವನ್ನ ಆರೋಪ ಮಾಡ್ತಾರ ಮೊದಲ. ಯಾಕಂದ್ರ ಅಧ್ಯಾರೋಪ ಮಾಡ್ತಾರ. ಅಧ್ಯಾರೋಪ ಮಾಡಿದ್ದನ್ನ ಅಪವಾದ ಮಾಡಬೇಕಾದ್ರೆ ಅಲ್ಲಿ ಕೇವಲ ಅಪವಾದ ಮಾಡಿದ ನಂತರ ಕೇವಲ ಬ್ರಹ್ಮ ಒಂದ ಉಳಿಬೇಕು, ಏನು ಉಳಿಬಾರ್ದು. ಆದ್ದರಿಂದ ಸೃಷ್ಟಿ ಪ್ರಕ್ರಿಯೆಯನ್ನ ಅಷ್ಟು ಚೆನ್ನಾಗಿ ವೇದಗಳು ಹೇಳ್ತಾ ಇದ್ದಾವೆ. ಎಷ್ಟೇ ಪೇಜ್ ಇರೋದು? ಪೇಜ್ ನಂಬರ್ 234. ಅಧ್ಯಾರೋಪ refers to what is temporarily accepted which has to be dropped later. ಅಧ್ಯಾರೋಪ ಅಂದ್ರೆ ಏನ್ರಿ? ತಾತ್ಪೂರ್ತವಾಗಿ ಇದೆ ಅಂತ ಒಪ್ಕೊಂಡು ಕೊನೆಗೆ ಇಲ್ಲ ಅನ್ನುವಂಥದ್ದು. ಕೂಸಿಗೆ ನಡ್ಯಾಕ್ ಬರವಲ್ದು, ಕಾಲ ಬಂದಿಲ್ಲ, ಅದಕ್ಕೊಂದು 3 ಗಾಲಿದ ಒಂದು ಚಕಡಿ ಕಟ್ಟಿಗೆ ತಯಾರು ಮಾಡಿ ಕೊಡ್ತಾರ. ಕಾಲು ಬರು ಮಠ ಇದು ನಡ್ಕೊಂಡು ಅಡ್ಡಾಡಪ್ಪ ಅಂತ ಅದನ್ನ ಕೊಟ್ಟ ಆಮೇಲಿಂದ ಕಾಲು ಯಾವಾಗ ಕಸು ಬಂತ ಕಾಲಾಗ ಅದನ್ನ ಕಸ್ಕೊಂಡ್ ಬಿಡ್ತಾರ. ಅವಾಗ ಅದ ತಾನೇ ಓಡಾಡ್ತದ. ಹಂಗ ಇದು ಅಧ್ಯಾರೋಪ ಎಲ್ಲಿ ಮಠ ಅಂತಂದ್ರ ಅಪವಾದ ಮಾಡ್ಲಿಕ್ಕೆ ಇದು ಬೇಕಾಗ್ತದ. Scaffoldings used to build a building have to be discarded once their purpose is served. ಈಗ RCC ಬಿಲ್ಡಿಂಗ್ ಕಟ್ತಾರ. RCC ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಲ್ಲಿ ಇಟ್ಟಂಗಿ ಗಾಡಿ ಕಟ್ಟಬೇಕಾದ್ರೆ ಆ ಬಂಬುಗಳನ್ನು ಇಟ್ಟು ಬಂಬುಗಳ ಮ್ಯಾಲ ನಿಂದಾಕ ಅಲ್ಲಿ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿರ್ತಾರ.
ಗಿಲಾಯಿ ಮಾಡಾಕ ಇಟ್ಟಂಗಿ ಇದು ಬಾಂದ್ಕಾಮ್ ಮಾಡ್ಲಿಕ್ಕೆ ಬಿಲ್ಡಿಂಗ್ ಆಗ್ಮಟ ಬೇಕಾಗ್ತದ. ಬಿಲ್ಡಿಂಗ್ ಆದ್ಮ್ಯಾಗ ಅವನ್ನೆಲ್ಲ ಬಾಂಬುಗಳನ್ನ ಕೆಡುತ್ತಾರಿಲ್ಲ. ಹಂಗ ಇದು ಅಧ್ಯಾರೋಪ ಪ್ರಕ್ರಿಯೆ ಏನದ, ಸೃಷ್ಟಿಯನ್ನ ಯಾಕೆ ಹೇಳಾಗತ್ತಾರ ಅಂದ್ರೆ ಅಪವಾದ ಮಾಡ್ಲಿಕ್ಕೆ ಹೇಳಾಗತ್ತಾರ. ಅಪವಾದ ಆತಂದ್ರ ಅದನ್ನ ಕೆಡವಿ ಬಿಡ್ತಾರ. ಬಿಲ್ಡಿಂಗ್ ಕಟ್ಬೇಕಾದ್ರೆ ಏನ್ ಅದನ್ನ ಬ್ಯಾಂಬೂ ವರ್ಕ್ ಏನ್ ಮಾಡಿರ್ತಾರಲ್ಲ, ಬಿಲ್ಡಿಂಗ್ ಎಲ್ಲ ಮುಗಿದ್ಮ್ಯಾಗ ಪೇಂಟ್ ಗಿಂಟ್ ಆದ್ಮ್ಯಾಗೆಲ್ಲ ತೆಗೆದು ಹೋಗಿತಾರ. ಅದು ಹಂಗದ ಇದು ಸೃಷ್ಟಿ ಪ್ರಕ್ರಿಯೆ ಹಂಗದ. ಅಧ್ಯಾರೋಪ refers to what is temporarily accepted which has to be dropped later. Scaffoldings used to build a building have to be discarded once their purpose is served. ವೈದಿಕ ಸೃಷ್ಟಿ is not the ultimate teaching. ವೇದದಲ್ಲಿ ಹೇಳಿದಂತಹ ಸೃಷ್ಟಿ ಇದು ಇದು ಅಂತಿಮ ನಿರ್ಣಯ ಅಲ್ಲ. ಇದು ಅಧ್ಯಾರೋಪದಾಗ ಅದ. It should be accepted as ಅಧ್ಯಾರೋಪ ಕಾಲ and later it should be refuted. ಅಧ್ಯಾರೋಪ ಕಾಲದಲ್ಲಿ ಮಾತ್ರ ಒಪ್ಕೋಬೇಕು ಮತ್ತು ಕೊನೆಯ ಹಂತದಲ್ಲಿ ಅದನ್ನ ಒಪ್ಪಬಾರದು, ಅದನ್ನ ರೆಫ್ಯೂಟೆಡ್ ಅಲ್ಲಗಳಿಬೇಕಾಗ್ತದ. ನೇತಿ ನೇತಿ ನಿಗಮೈಹಿ ಅಂತ ಹೇಳ್ತದ ಶಾಸ್ತ್ರ. ಸ್ಥೂಲ ಮತ್ತು ಸೂಕ್ಷ್ಮವನ್ನ ನೇತಿಗಳಿತದ. ವಾಟ್ ಇಸ್ ದ ಥಿಯರಿ ಯೂಸ್ಡ್ ಇನ್ ವೇದಾಸ್ ಟು ಟಾಕ್ ಅಬೌಟ್ ದ ಕ್ರಿಯೇಷನ್? ವೇದಗಳಲ್ಲಿ ಸೃಷ್ಟಿಯ ಬಗ್ಗೆ ಹೇಳಿದಂತಹದ್ದು ಏನದ, ವಾದ ಏನದ, ಥಿಯರಿ ಏನದ? ಇಟ್ ಈಸ್ ಕಾಲ್ಡ್ ಕರ್ಮ ಕಾರ್ಯವಾದ. ಅದಕ್ಕೆ ಕರ್ಮ ಕಾರ್ಯವಾದ ಅಂತಾರೆ. ಏನದು ಕರ್ಮ ಕಾರ್ಯವಾದ ಅಂದ್ರೆ ದ ಲಾ ಆಫ್ ಕರ್ಮ ಇಸ್ ಯೂಸ್ ಟು ಟಾಕ್ ಅಬೌಟ್ ದ ಕ್ರಿಯೇಷನ್. ಸೃಷ್ಟಿಯನ್ನು ಹೇಳಬೇಕಾದ್ರೆ ಕರ್ಮದ ನಿಯಮಗಳನ್ನು ಹೇಳ್ತಾರೆ. ಲಾ ಆಫ್ ಕರ್ಮ. ವೆನೆವರ್ ವಿ ಟಾಕ್ ಅಬೌಟ್ ಸೃಷ್ಟಿ ಇನ್ ಅವರ್ ಟ್ರೆಡಿಷನ್ ವಿ ಇಂಟ್ರೊಡ್ಯೂಸ್ ದಿ ಲಾ ಆಫ್ ಕರ್ಮ. ಸೃಷ್ಟಿಯನ್ನು ಹೇಳಬೇಕಾದ್ರೆ ಕರ್ಮದ ನಿಯಮವನ್ನ ಹೇಳ್ತೀವಿ ನಾವು. ದ ಲಾ ಆಫ್ ಪುಣ್ಯಂ ಅಂಡ್ ಪಾಪಂ. ಅಲ್ಲಿ ಏನದ ಕರ್ಮದ ನಿಯಮ ಅಂದ್ರೆ ಏನು? ಪುಣ್ಯ ಮತ್ತು ಪಾಪಗಳನ್ನು ಹೇಳ್ತೇವೆ. ಪುಣ್ಯ ಪಾಪಗಳು ಕಾಣ್ತಾವೇನ್ರಿ? ಇಲ್ಲ. ಪುಣ್ಯ ಪಾಪಗಳ ಫಲಗಳು ಕಾಣ್ತಾವ. ಸುಖ ಬಂತು ಅಂದ್ರೆ ಪುಣ್ಯದ ಫಲ ಅಂತೀವಿ, ದುಃಖ ಬಂತು ಅಂದ್ರೆ ಪಾಪದ ಫಲ ಅಂತೀವಿ. ನಮ್ಮ ಜೀವನದಾಗ ಬರೀ ಸುಖಾನ ಐತೇನ್ರಿ? ಇಲ್ಲ. ಬರೀ ದುಃಖನ ಐತೇನ್ರಿ? ಇಲ್ಲ. ಸುಖ ದುಃಖಗಳ ಮಿಶ್ರಣ ಅದ. ಎಂತ ಶ್ರೀಮಂತ ಅದಾನಂದ್ರು ಕೂಡ ದುಃಖ ಇಲ್ಲೇನ್ರಿ ಅವಾಗ? ಅದಾವ. ಎಂತ ಬಡವನಾದಂದ್ರು ಸುಖ ಇಲ್ಲೇನ್ರಿ ಅವಾಗ? ಐತಿ. ಜೀವನ, ಮನುಷ್ಯನ ಜೀವನವೇ ಸುಖ ದುಃಖಗಳ ಮಿಶ್ರಣ, ಪಾಪ ಪುಣ್ಯಗಳ ಮಿಶ್ರಣ. ಈ ಪಾಪ ಪುಣ್ಯಗಳಿಗಿನ ಕರ್ಮದ ನಿಯಮ ಅಂತ. ಕರ್ಮಣ ಗಹನೋಗತಿ ಅಂತದ ಶಾಸ್ತ್ರ. ಹೌ ಡಸ್ ಲಾ ಆಫ್ ಕರ್ಮ ಕಮ್ ಇನ್ ಟು ಬೀಯಿಂಗ್? ಹೆಂಗ್ ಬಂತ್ರಿ ಇದು ಕರ್ಮದ ಥಿಯರಿ? ಇದ್ರ ಇರುವಿಕೆ ಏನು? ವಾಟ್ ಈಸ್ ದ ಲಾ ಆಫ್ ಕರ್ಮ? ಅಂದ್ರೆ ಕರ್ಮದ ಏನು ನಿಯಮಾವಳಿ ಏನು? ಫಸ್ಟ್ ವಿ ಹ್ಯಾವ್ ಸೀನ್ ದಟ್ Brahman cannot be the cause of creation because Brahman doesn't have the raw material and Brahman cannot be the raw material. ಮೊದಲನೇದು ಏನ್ ವಿಚಾರ ಮಾಡಬೇಕು ಅಂದ್ರೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಸೃಷ್ಟಿಯ ಪೂರ್ವದಲ್ಲಿ ಪರಮಾತ್ಮನನ್ನ ಹೊರತುಪಡಿಸಿ ಯಾವುದು ಇದ್ದಿದ್ದಿಲ್ಲ. ಆದ್ದರಿಂದ ಪರಮಾತ್ಮ ಸೃಷ್ಟಿ ಮಾಡಾಕ ಇನ್ನೊಂದು ಯಾವುದು ಕಚ್ಚಾ ಪದಾರ್ಥ ತಗೊಂಡು ಮಾಡಿಲ್ಲ. ಕುಂಬಾರ ಮಣ್ಣು ತಗೊಂಡು ಗಡಿಗೆ ಮಾಡಿದಂಗ, ಬಡಿಗ ಕಟ್ಟಿಗೆ ತಗೊಂಡು ಫರ್ನಿಚರ್ ಮಾಡಿದಂಗ ಅಲ್ಲಿ ಯಾವುದೂ ಇನ್ನೊಂದು ಕಚ್ಚಾ ವಸ್ತು ಇದ್ದಿದ್ದಿಲ್ಲ. ಮತ್ತು ಪರಮಾತ್ಮನು ಕೂಡ ಕಚ್ಚಾ ವಸ್ತು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಚ್ಚಾ ವಸ್ತು ಪರಮಾತ್ಮ ಅಂತ ತಿಳಿದ್ರೆ ಅವ ಬದಲಾವಣೆ ಆಗ್ಬೇಕಾಗ್ತದೆ. Then the next question is, Brahman itself cannot be the cause. Why can't you say the Brahman with Maya Shakti, Ishvara can be the creator? ಹಂಗಾದ್ರೆ ನೋಡ್ರಿ, ಪರಮಾತ್ಮ ಉಪಾದಾನ ಕಾರಣವಾಗಿ ಕಚ್ಚಾ ಪದಾರ್ಥವನ್ನ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ವಸ್ತುನ ಇದ್ದಿದ್ದಿಲ್ಲ ಅಂತ ಹೇಳ್ತೀರಿ. ಆಯ್ತು. ಮತ್ತೆ ತನ್ನನ್ನ ತಾನ ಕಚ್ಚಾ ವಸ್ತುವಾಗಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಒಮ್ಮೆ ಹೇಳ್ತೀರಿ. ಅದು ಇಲ್ಲ ಅಂತೀರಿ ಈಗ. ಯಾಕಂದ್ರ ಅವನೇ ನಿಮಿತ್ತ ಕಾರಣ, ಅವನೇ ಉಪಾದಾನ ಕಾರಣ. ಅಂದ್ರೆ ಉಪಾದಾನ ಕಾರಣ ಪರಿಣಾಮ ಹೊಂದಿದಾಗ ಸೃಷ್ಟಿ ಆಗ್ತದೆ. ಮತ್ತು ಉಪಾದಾನ ಕಾರಣ ಪರಿಣಾಮ ಹೊಂದತಂದ್ರ ಉಪಾದಾನ ಕಾರಣ ನೀವೇನು ಒಪ್ಪಿರಿ? ಪರಮಾತ್ಮನ ಒಪ್ಪಿರಿ. ಮತ್ತು ಪರಮಾತ್ಮನ ಬದಲಾವಣೆ ಆಕಾರ ಅಂದಂಗಾತು. ಹಂಗಾದ್ರೆ ನಿಮ್ಮ ಮಾತಿನಲ್ಲಿ ವಿರೋಧ ಬಂತು. ಆದ್ದರಿಂದ ಪರಮಾತ್ಮ ಉಪಾದಾನ ಕಾರಣನೂ ಆಗಲ್ಲ. ಮತ್ತಂದ್ರೆ ಈಗ ಎರಡು ಹೋತು. ಒಂದೇದ್ದೇನು ಹೋತು? ಪರಮಾತ್ಮನೇ ಉಪಾದಾನ ಕಾರಣ ಆಗಂಗಿಲ್ಲ ಅಂತ ಒಂದು.
ಮತ್ತೆ ಪರಮಾತ್ಮನ್ ಬಿಟ್ಟು ಇನ್ನೊಂದು ಯಾವುದೂ ಕಾರಣ ಇಲ್ಲ ಅನ್ನುವಂಥದ್ದು ಬಂದು, ಹಂಗಾರೆ ಈಗ ಮೂರನೇದು ಏನಾದಂಗಾತು? ಸೃಷ್ಟಿ ಆಗ್ಲಿಕ್ಕೆ ಏನು ಕಾರಣ ಅನ್ನಂಗಾತು? ಬ್ರಹ್ಮನೂ ಕಾರಣ ಅಲ್ಲ, ಮತ್ತ ಬ್ರಹ್ಮನಲ್ಲಿದ್ದಂತಹ ಮಾಯಾನೂ ಕಾರಣ ಅಲ್ಲ. ಅಂದ್ರ ಏನ್ ಅಂದಂಗಾತು ಈಗ? ವೈ ಕಾಂಟ್ ಯು ಸೇ ಬ್ರಹ್ಮನ್ ವಿತ್ ಮಾಯಾಶಕ್ತಿ ಈಶ್ವರ ಕ್ಯಾನ್ ಬಿ ದ ಕ್ರಿಯೇಟರ್? ಹಂಗಾರ ಆ ಮಾಯೆಯನ್ನ ಒಪ್ಪಿಕೊಂಡು ಮಾಯೆಯಲ್ಲಿ ಆ ಭಗವಂತನ ಅಂದ್ರೆ ಮಾಯಾಶಕ್ತಿ ಅದ, ಆ ಮಾಯಾಶಕ್ತಿಯಿಂದ ಕೂಡಿದಂತಹ ಈಶ್ವರ ಏನ್ರಿ? ಮಾಯಾ ವಿಶಿಷ್ಟ ಚೇತನ ಈಶ್ವರ. ವಿಶಿಷ್ಟ ಅಂದ್ರೆ ಏನ್ರಿ? विशेषण वाले को विशिष्ट कहिए। ವಿಶೇಷಣ ವಿಶೇಷ ಕೂಡಿದ್ದಕ್ಕ ವಿಶಿಷ್ಟ ಅಂತ. ವಿಶೇಷಣ ವಾಲೇಕೋ ವಿಶಿಷ್ಟ ಕಹಿಯಾಯ್ ಹಿಂದಿ ಒಳಗ ವಿಚಾರ ಸಾಗರ ವಿಚಾರ ಚಂದ್ರೋದಯದಾಗ ಬರ್ತದ. ಹಂಗಾರ ಈ ಮಾಯಾಶಕ್ತಿ ಏನದ? ಮಾಯಾ ವಿಶಿಷ್ಟ ಚೇತನ ಅಂದ್ರೆ ಮಾಯೆಯಲ್ಲಿ ಚೇತನದಲ್ಲಿ ಸೇರಿದಂತ ವಿಶಿಷ್ಟ ಆದಂತ ಮಾಯೆ, ಅದಕ್ಕೆ ಈಶ್ವರ ಅಂತೀವಿ. ಆ ಈಶ್ವರಗ ಸೃಷ್ಟಿಕರ್ತ ಅನ್ನೋನೇನು? ವೈ ಕಾಂಟ್ ಯು ಎಕ್ಸ್ಪೆಕ್ಟ್ ಈಶ್ವರ ಆಸ್ ಎ ಕ್ರಿಯೇಟರ್ ಆಫ್ ದ ವರ್ಲ್ಡ್? ಈಶ್ವರಗ ಸೃಷ್ಟಿಕರ್ತ ಅಂತ ಯಾಕೆ ಒಪ್ಪಬಾರದು? ಈಶ್ವರ ಹ್ಯಾಸ್ ಮಾಯಾ, ಮಾಯಾ ಕ್ಯಾನ್ ಸರ್ವ್ ದ ರಾ ಮಟೀರಿಯಲ್ ಅಂಡ್ ಸೊ ಹಿ ಕ್ಯಾನ್ ಕ್ರಿಯೇಟ್. ಆ ಈಶ್ವರನ ಹತ್ರ ಮಾಯಾ ಶಕ್ತಿ ಅದ, ಆ ಮಾಯಾ ಅನ್ನೋದು ಕಚ್ಚಾ ಪದಾರ್ಥ ಅದ, ಆ ಮಾಯ ಬದಲಾವಣೆ ಆಗಿ ಜಗತ್ತಾಗ್ತದ ಅನ್ನಕ್ ಬರ್ತದಲ್ಲ. ಹಂಗಾರ ಮಾಯೆಯನ್ನ ಯಾಕೆ ಒಪ್ಪಬಾರದು? ವಾಟ್ ಈಸ್ ಡಿಫಿಕಲ್ಟ್ ಇನ್ ಎಕ್ಸೆಪ್ಟಿಂಗ್ ದಿಸ್? ಏನಪ್ಪಾ ಏನ್ ತೊಂದರೆ ಅದ ಮಾಯೆಯನ್ನು ಒಪ್ಪಿಕೊಳ್ಳೋದ್ರಾಗ? ಆದ್ದರಿಂದ ಫಾರ್ ದ್ಯಾಟ್ ವಿ ಡಿಸ್ಕಸ್ ಇನ್ ಬ್ರಹ್ಮಸೂತ್ರ ದಸ್, ವೆನ್ ಯು ಸೇ ಈಶ್ವರ ಈಸ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್, ದ ಬಿಗ್ ಕ್ವಶನ್ ಈಸ್ ರೇಸ್ಡ್. ಬ್ರಹ್ಮಸೂತ್ರದಾಗ ಈ ವಿಚಾರ ಬರ್ತದಂತ. ಏನು ಅಂದ್ರ, ಯಾವಾಗ ಈಶ್ವರನು ಈ ಜಗತ್ತನ್ನ ಸೃಷ್ಟಿ ಮಾಡಿದನು ಅವಾಗ ಒಂದು ಪ್ರಶ್ನೆ ಧುತ್ ಅಂತ ಬಂದಿರ್ತದೆ, ಎದುರಿ ಕುಂಡಿರ್ತದ. ಏನು ಅಂದ್ರ, ಎ ಬಿಗ್ ಕ್ವಶನ್ ಇಸ್ ಕ್ರಿಯೇಟೆಡ್. ಏನದು ದೊಡ್ಡ ಪ್ರಶ್ನೆ? ದಟ್ ಕ್ವಶನ್ ಹ್ಯಾಸ್ ಟು ಡೂ ವಿತ್ ದ ಕ್ರಿಯೇಷನ್ ನಾಟ್ ಬೀಯಿಂಗ್ ಯೂನಿಫಾರ್ಮ್ ಅಂಡ್ ಹ್ಯಾವಿಂಗ್ ಡೈವರ್ಸಿಟಿ. ಅಂದ್ರ ಸೃಷ್ಟಿ ಏಕರೂಪ ಇಲ್ಲ, ಅನೇಕ ರೂಪದ. ಒಬ್ರಿದ್ದಂಗ ಒಬ್ರಿಲ್ಲ, ಒಬ್ಬರಲ್ಲಿ ಇದ್ದಂತ ಶಕ್ತಿ ಇನ್ನೊಬ್ರಿಲ್ಲ. ವಿಶೇಷತೆ ಅದ. ಯಾಕ ಇದು ಅನೇಕ ಸೃಷ್ಟಿ ಆಗ್ಯದ, ಒಂದೇ ತರ ಯಾಕಿಲ್ಲ ಅಂತ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗ್ತದ. ಆ ಮಾಯಾಶಕ್ತಿಯಿಂದ ಜಗತ್ತಾಗಿದ್ರ ಮಾಯ ಒಂದೈತೇವ, ಎರಡು ಅದಾವೋ, ನಾಲ್ಕು ಅದಾವೋ? ಒಂದ ಅದ. ಆ ಒಂದು ಮಾಯಾಶಕ್ತಿಯಿಂದ ಪರಿಣಾಮ ಜಗತ್ ವಿಭಿನ್ನ ಯಾಕೆ ತೋರಾಗತ್ತದ? ಜಗತ್ ಒಂದೇ ರೀತಿಯಿಂದ ಇರಬೇಕಾಗಿತ್ತು ಅಂತ. ಸಮ್ ಜೀವಾಸ್ ಆರ್ ಬಾರ್ನ್ ಆಸ್ ಪ್ಲಾಂಟ್ಸ್. ನೋಡ್ರಿ, ಕೆಲವು ಜೀವಿಗಳು ಗಿಡಗಳಾಗಿ ಹುಟ್ಟ್ಯಾರ, ಕೆಲವು ಜೀವಿಗಳು ಕಾಡು ಪ್ರಾಣಿಗಳಾಗಿ ಹುಟ್ಟ್ಯಾರ, ಇನ್ನು ಕೆಲವು ಜೀವಿಗಳು ಮನುಷ್ಯ ಪ್ರಾಣಿಗಳಾಗಿ ಹುಟ್ಟ್ಯಾರ. ಮತ್ತೆ ಈ ಹೆಚ್ಚು ಕಮ್ಮಿ ಯಾಕ? ಮನುಷ್ಯರಿಗೆ ನಾವು ಏನಂತೀವಿ? ಸೃಷ್ಟಿಯೊಳಗ ಶ್ರೇಷ್ಠವಾದಂತ ಸೃಷ್ಟಿ ಅಂತೇಳಿ. ಶ್ರೇಷ್ಠ ಕನಿಷ್ಠ ಅನ್ನೋದು ಯಾಕೆ ಬಂತಪ್ಪ? ಅಮಂಗ್ ಹ್ಯೂಮನ್ ಬೀಯಿಂಗ್ಸ್ ಸಮ್ ಆರ್ ಬಾರ್ನ್ ವಿತ್ ಗುಡ್ ಹೆಲ್ತ್. ಇನ್ನು ಕೆಲವು ಮಂದಿ ಮನುಷ್ಯರಾಗಿ ಹುಟ್ಟ್ಯಾರ ಅಂದ್ರೂ ಕೂಡ ಕೆಲವು ಮಂದಿಗೆ ಒಳ್ಳೆ ಆರೋಗ್ಯ ಅದ, ಕೆಲವು ಮಂದಿ ಹುಟ್ಟುತ್ತಲೇ ರೋಗಿಷ್ಠ ಅದಾರ. ಯಾಕ್ರಿ? ಮಾಯೆಯಿಂದ ಸೃಷ್ಟಿಯಾಗಿದ್ರೆ ಎಲ್ಲರೂ ಒಂದೇ ಟೈಪ್ ಇರ್ಬೇಕಲ್ಲ. ಗುಡ್ ಪೇರೆಂಟೇಜ್, ಎಲ್ಲಾ ಮಕ್ಕಳಿಗೂ ಒಳ್ಳೆ ತಾಯಿ ತಂದಿನ ಸಿಗಬೇಕಾಗಿದ್ದಲ್ಲ. ತಾಯಿ ತಂದೆ ಒಳ್ಳೆಯವರು ಇದ್ದು ಪುಣ್ಯ ಬೇಕಾಗ್ತದ. ಕೆಟ್ಟವ್ರು ಸಿಗ್ತಾರಂದ್ರ ಪಾಪದ ಫಲ. ತಾಯಿ ತಂದೆ ಕೆಟ್ಟವ್ರು ಸಿಗ್ಬೇಕಂದ್ರ ಖುಷಿದ್ದು ಪಾಪದ ಫಲ. ಅದಕ್ಕೆ ಪುಣ್ಯ ಪಾಪವನ್ನು ಹೇಳಬೇಕಾಗ್ತದೆ. ಶ್ರೀಮಂತರ ಮನ್ಯಾಗ ಹುಡ್ತಾರ, ಕೆಲವು ಮಂದಿ ಬಡವ್ರ ಮನ್ಯಾಗ ಹುಡ್ತಾರ. ಪುಣ್ಯ ಇದ್ದವರು ಶ್ರೀಮಂತರ ಮನ್ಯಾಗ ಹುಡ್ತಾರ, ಪಾಪ ಇದ್ದವರು ಬಡವ್ರ ಮನ್ಯಾಗ ಹುಡ್ತಾರ. ಈ ಒಂದು ಹೆಚ್ಚು ಕಮ್ಮಿ ತಾರತಮ್ಯ ಯಾಕದ ಸೃಷ್ಟಿಯೊಳಗ? ಡಿಫರೆಂಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ವಿತ್ ಡಿಫರೆಂಟ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಅನೇಕ ಜೀವ ಜಂತುಗಳು ಅನೇಕ ಕೆಲವೊಂದು ಲಾಭಗಳಲ್ಲಿ ಹುಟ್ಟ್ಯಾರ, ಕೆಲವೊಂದು ನುಕ್ಸಾನ ಇದ್ದಂತ ಪರಿಸರದಲ್ಲಿ ಹುಟ್ಟ್ಯಾರ. ಕೆಲವೊಂದು ಅನುಕೂಲ ಅದಾವ, ಅವ್ರ ಮನ್ಯಾಗ ಹುಟ್ಟುತ್ತೆ. ಕೆಲವೊಂದು ಅನುಕೂಲ ಅದಾವ. ಕೆಲವು ಮಂದಿ ಹುಟ್ಟುತ್ತಲೇನ ಅವಾಗ ಅನ್ನ ಇಲ್ಲ, ಕೂಳಿಲ್ಲ, ನೀರಿಲ್ಲ, ಮನಿ ಇಲ್ಲ. ಕೆಲವೊಂದಿಗಂತೂ ಹುಟ್ಟುತ್ತೇನೆ ತಾಯಿ ತಂದಿನೂ ಸತ್ತು ಹೋಗ್ತಾರ. ನೋಡಿ, ನೋಡೋರ ಯಾರು ಇಲ್ಲ ಅವಕ್ಕೆ. ವೈ ಡಿಡ್ ಈಶ್ವರ ಕ್ರಿಯೇಟ್ ದಿಸ್ ಯೂನಿವರ್ಸ್ ವಿತ್ ಸೋ ಮಚ್ ಡಿಸ್ಪ್ಯಾರಿಟಿ? ಯಾಕಮ್ಮ ಈಶ್ವರ, ಆ ಮಾಯಾ ವಿಶಿಷ್ಟವಾದಂತ ಈಶ್ವರ ಒಂದೇ ರೀತಿಯಾದಂತಹದ್ದು ಸಂಸಾರವನ್ನು ಅಂದ್ರೆ ಜಗತ್ತನ್ನ ತಯಾರು ಮಾಡೋ ಬದ್ಲಿ ಈ ರೀತಿ ವಿಚಿತ್ರವಾಗಿರುವಂತ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ ಬರ್ತದಲ್ಲ. ಅದಕ್ಕೇನು ಉತ್ತರ ಹೇಳ್ತೀರಿ? ಈ ಪ್ರಶ್ನೆ
ಬ್ರಹ್ಮಸೂತ್ರದಾಗ ಬರ್ತದ ಅಂತ ಹೇಳ್ತಾರ ಅಪ್ಪೋರ್. How come some people have advantage from birth and some people have disadvantage? ಕೆಲವು ಮಂದಿಗೆ ಜನನ ಆಗುವಂತ ಸ್ಥಳನ ಅನುಕೂಲ ಅದ. ಒಳ್ಳೆ ಶ್ರೀಮಂತರ ಮನೆಯಾಗ ಹುಡ್ತಾರ, ಒಳ್ಳೆ ವಿದ್ಯಾವಂತರ ಮನೆಯಾಗ ಹುಡ್ತಾರ, ಒಳ್ಳೆ ಜಾತಿ ಒಳಗ ಹುಡ್ತಾರ. ಕೆಲವು ಮಂದಿ ಬಡವ್ರ ಮನ್ಯಾಗ ಹುಡ್ತಾರ, ಒಳ್ಳೆ ಪರಿಸರ ಇರಂಗಿಲ್ಲ, ಸ್ಲಮ್ ಏರಿಯಾದಾಗ ಹುಡ್ತಾರ. ಕೆಲವೊಬ್ರು ಚಲೋ ಏರಿಯಾದಾಗ ಹುಡ್ತಾರ, ಕೆಲವು ಮಂದಿ ಪಾಶ್ ಏರಿಯಾದಾಗ ಹುಡ್ತಾರ, ಕೆಲವು ಮಂದಿ ಅಗದಿ ಏನು ಸೌಕರ್ಯ ಇಲ್ಲಂಗಿಲ್ಲ ಗುಡಿಸಲ್ದಾಗ ಹುಡ್ತಾರ. ಮನುಷ್ಯರಾದ್ರೂ ಕೂಡ ಈ ಹೆಚ್ಚು ಕಮ್ಮಿ ಯಾಕ? Why is ಈಶ್ವರ ಪಾರ್ಶಿಯಲ್ ಟುವರ್ಡ್ಸ್ ಸಮ್ ಜೀವಾಸ್ ಅಂಡ್ ಕ್ರೂಯಲ್ ಟುವರ್ಡ್ಸ್ ಅದರ್ಸ್ ಜೀವಾಸ್? ಕೆಲವೊಂದು ಜೀವಿಗಳಿಗೆ ಭಗವಂತ ಒಳ್ಳೇದನ್ನು ಮಾಡಾಕತ್ತಾನ, ಇಲ್ಲಿ ಕೆಲವು ಮಂದಿ ಜೀವಿಗಳಿಗೆ ತ್ರಾಸ ಕೊಡಾಕತ್ತಾನೆ. ಯಾಕೆ? ಅವನಲ್ಲಿ ರಾಗ ದ್ವೇಷ ಅದಾವೇನು? ಇವ್ರ ಕಂಡ್ರ ಅವಂಗ ದ್ವೇಷ ಐತಿ ಅದಕ್ಕೆ ಹಂಗ ಹುಡ್ಸ್ಯಾನ, ಅವ್ರ ಕಂಡ್ರ ಬಹಳ ಪ್ರೀತಿ ಐತಿ ಅದಕ್ಕೆ ಅಲ್ಲಿ ಅಂತ ಕುಲದಾಗ ಹುಡ್ಸ್ಯಾನೇನು? ಭಗವಂತಗೆ ರಾಗ ದ್ವೇಷ ಅದಾವೇನ್ರಿ? ಇಲ್ಲ. When you talk about ಸ್ವರ್ಗ and ನರಕ, why should some jivas be born as celestials and angels in ಸ್ವರ್ಗ and why should some jivas suffer in the ನರಕ? ಸ್ವರ್ಗ ನರಕಗಳನ್ನ ಹೇಳ್ತಾರಲ್ಲ, ಸ್ವರ್ಗ ನರಕಗಳ ಅದಾವ ಇಲ್ರಿ? ಇಲ್ರಿಪ್ಪ ಇಲ್ಲ ಕಲ್ಪನಾ ರೀ. ಇಲ್ಲ ಕಲ್ಪನಾ. ಇವ್ರು ಸುರೇಶ್ ಅವ್ರು ಇಲ್ಲ ಅಂತಾರ. ಮತ್ ಬೇರೆಯವ್ರು ಏನ್ರ ಇದ್ ಬಿಟ್ಟು ಬೇರೆ ಅಭಿಪ್ರಾಯ ಹೇಳೋರು? ಪುರಾಣದಾಗ ಐತ್ರಿ, ಪುರಾಣದಾಗ ಹೇಳ್ಯಾರ. ಪುರಾಣದಾಗ ಐತೆ ಅಂತ ಮಂಜುನಾಥ್ ಅಂತಾರ. ಮತ್ ಬೇರೆಯವ್ರ ಅಭಿಪ್ರಾಯ, ಇವನ್ ಬಿಟ್ಟು ಬೇರೆ ಅಭಿಪ್ರಾಯ. ಮತ್ತೆ ಇವು KMC ಅದಾವಲ್ರಿ, ಹಾ ರೀ, 5 ಸ್ಟಾರ್ ಹೋಟೆಲ್ KMC, 5 ಸ್ಟಾರ್ ಹೋಟೆಲ್ KMC ಅದಾವಲ್ರಿ. ಇವ್ರು ಗೌಡ್ರು ಹಿಂಗ ಅಂತಾರ. ಹಂಗಾರೆ ಇವ್ರು ಅದಾವಂತಾರ, ಅವ್ರು ಇಲ್ಲ ಅಂತಾರ. ಪಾಪ ಪುಣ್ಯಗಳ ಪರಿಕಲ್ಪನೆ ಕೊಡೋ ಸಂಬಂಧ ಅವ್ರು ಸೃಷ್ಟಿ ಮಾಡ್ಯಾರ ಅಂತ ಅನಿಸ್ತಾರೆ. ಇಲ್ರಿ ಸುರೇಶ್ ಅವ್ರೆ, ಇಲ್ಲ ಹಂಗಲ್ಲ. ನಾ ಹೇಳಿದ್ದೆ ನಿಮಗೆ, ಯಾಕೋ ಮರ್ತೀರಿ ನೀವು. ಅಥವಾ ಅದಾವ ಸರ, ಮಿಥ್ಯವಾಗ್ಯದವ್ರ ಸರ, ಮಿಥ್ಯವಾಗ್ಯದವ್ರ. ಸತ್ಯವಾಗಿ ಪರಮಾತ್ಮನಂಗ ತ್ರಿಕಾಲ ಅಬಾಧಿತವಾಗಿ ಇಲ್ಲ, ಮಿಥ್ಯ ಅದಾವು. ಸತ್ಯ ಈ ಜಗತ್ ಹೆಂಗ ಸತ್ಯ ಐತೋ ಮಿಥ್ಯ ಐತೋ? ತಿಳ್ಕೊಡ್ರಿ, ಇಲ್ಲ ಅನ್ನಕ್ ಹೋಗ್ಬೇಡ್ರಿ. ಆದ್ರ ಪರಮಾತ್ಮನಂಗ ಸತ್ಯ ಇಲ್ಲ. ಇವು ಸುಳ್ಳು ಅಂತ ಹೇಳಿ ಅರ್ಥ ಏನ್ ಮಾಡ್ತೇವೆ ಅಂದ್ರ ನಾವ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ನಮ್ಗೆ ಎರಡ ಗೊತ್ತು, ಒಂದ್ ಐತಿ ಒಂದ್ ಇಲ್ಲ. ನಡಕ್ ಒಂದ್ ಐತಿ, ಎರಡರ ನಡಕ್ ಒಂದ್ ಐತಿ. ನೋಡ್ರಿ, ಒಂದ್ ಗಂಡಸ ಒಂದ್ ಹೆಂಗಸ, ಇವ್ರಿಬ್ಬರ ನಡಕ ಇನ್ನೊಬ್ರು ಇರ್ತಾರಲ್ರಿ? ಇರ್ತಾರ್ರಿ. ಯಾರ್ರಿ ಅವ್ರು? ಹಂಗದ ನೋಡಿ, ಮಿಥ್ಯಾ ಅನ್ನೋದು ಹಂಗದ. ಇದು ಸತ್ಯನೂ ಅಲ್ಲ, ಇದು ಅಸತ್ಯ ಅಲ್ಲ. ಮಿಥ್ಯಾ ಅಂತಂದ್ರೆ ತೋರ್ತೈತಿ, ವಿಚಾರ ಮಾಡಿದ್ರೆ ಇರೋದಿಲ್ಲ. ಹೆಂಗದ ಜಗತ್ನಂಗ ಸ್ವರ್ಗ ನರಕಗಳು ಅದಾವ ಇಲ್ಲ ಅನ್ನೋರು ವಿಚಾರ ಮಾಡ್ರಿ. ಈ ಮಾತನ್ನ ವಿಚಾರ ಮಾಡಿ ಮುಂದೋಗ್ರಿ. ಸ್ವರ್ಗ ನರಕ ಕೂಡ ಅದಾವಂದ್ರ ಪಾರಮಾರ್ಥಿಕ ಸತ್ತ ಇಲ್ಲವು, ವ್ಯಾವಹಾರಿಕ ಅಂದ್ರೆ ಪ್ರಾತಿಭಾಷಿಕ ಆಗ್ಲಿ ವ್ಯಾವಹಾರಿಕವಾಗ್ಲಿ ಅದಾವ. ಜಗತ್ ಹೆಂಗದ ಹಂಗದ ಅಂತ ತಿಳ್ಕೊಡ್ರಿ. ಯಾಕ? ವೇದಗಳ ಸ್ವರ್ಗ ಮತ್ತು ನರಕ ಐತಿ ಅಂತ ಹೇಳ್ತಾವ ಅಂದಾಗ ನಮಗ್ ಕಾಣಂಗಿಲ್ಲ ಅಂತ ನಾವು ವೇದ ಪ್ರಮಾಣ ಒಪ್ಪವ್ರಂದಾಗ, ನಾವು ವೈದಿಕರಂದಾಗ ವೇದ ಹೇಳಿದ ಮಾತನ್ನ ನಂಬಬೇಕು. ಅಂದ್ರ ಅವಾಗ ಏನ್ ನಂಬಬೇಕಂದ್ರ ಪಾರಮಾರ್ಥಿಕವಾಗಿ ಇಲ್ಲವು, ವ್ಯಾವಹಾರಿಕವಾಗಿ ಅದಾವ ಅಥವಾ ಪ್ರಾತಿಭಾಷಿಕವಾಗಿ ಅದಾವ. ವ್ಯವಹಾರ ಆಗ್ತದ. ಮಿಥ್ಯ ಇದ್ರು ವ್ಯವಹಾರ ಆಗ್ತದ, ಕೊಡತಗಳು ವ್ಯವಹಾರ ಆಗ್ತದ. When you talk about Swarga and Naraka, why Ishvara is partial towards some jiva and cruel towards some other jivas? ಕೆಲವು ಮಂದಿಗೆ ಪುಣ್ಯದ ಫಲವನ್ನ ಕೊಡಾಕತ್ತಾನೆ ಈಶ್ವರ, ಕೆಲವು ಮಂದಿಗೆ ಅವ್ರಿಗೆ ಕ್ರೂರವಾಗಿ ವರ್ತಿಸಿ ಅವ್ರಿಗೆ ನರಕದ ಫಲ ಕೊಡಾಕತ್ತಾನ. ಹಂಗಾರ ಅವ್ರ ಮ್ಯಾಗ ದ್ವೇಷ ಐತೇನು, ಇವ್ರ ಮ್ಯಾಗ ಪ್ರೀತಿ ಐತೇನು ಭಗವಂತಗ? ಇಲ್ಲ. When you talk about Swarga and Naraka, why should some jivas are born as celestials and angels in ಸ್ವರ್ಗ? ಹಂಗಂದ್ರ ಈ ದೇವತೆಗಳು ಸ್ವರ್ಗದಾಗ ಅದಾರಲ್ಲ, ಹಂಗಾರ ಅವ್ರಿಗೆ ಯಾಕೆ ದೇವರು ಸ್ವರ್ಗದಾಗ ಹುಟ್ಟಿಸಿದ? ಇನ್ನು ಕೆಲವು ಮಂದಿನ ದೇವತೆಗಳನ್ನ ಸ್ವರ್ಗದಾಗ ಹುಟ್ಟಿಸಿದ, ಮತ್ತೆ ಕೆಲವು ಜೀವಿಗಳನ್ನ ನರಕದಾಗ ಹಾಕಿದ್ನಲ್ಲ, ಅಲ್ಲಿ ಪನಿಷ್ಮೆಂಟ್ ಕೊಟ್ಟ. ಯಾಕ?
Why is Ishvara good to some people and cruel to some other people? ಯಾರಿಗೆ ಅವ ಈಶ್ವರ ಕೆಲವು ಮಂದಿಗೆ ಚಲೋ ಆಗ್ತಾನ, ಕೆಲವು ಮಂದಿಗೆ ಕೆಟ್ಟ ನೀಚಾಗತ್ತಾನ, ಕ್ರೂರಿ ಆಗತ್ತಾನ, ಯಾಕೆ ಹಿಂಗ್ ವರ್ತನೆ ಮಾಡಾಕತ್ತಾನವ? ಇಟ್ ಇಸ್ ಅ ಕ್ವಶನ್ ಆಸ್ಕ್ಡ್ ಇನ್ ಬ್ರಹ್ಮಸೂತ್ರ. ಇದು ಬ್ರಹ್ಮಸೂತ್ರದಲ್ಲಿ ಬರುವಂತ ಪ್ರಶ್ನೆ. ದ ಆನ್ಸರ್ ಗಿವನ್ ಇಸ್ ದಟ್, ಅಲ್ಲಿ ಉತ್ತರ ಏನ್ ಕೊಟ್ಟಾರ ಅಂದ್ರ, ಈಶ್ವರ ಡಸಂಟ್ ಕ್ರಿಯೇಟ್ ಅಕಾರ್ಡಿಂಗ್ ಟು ಹೀಸ್ ಪರ್ಸನಲ್ ವಿಶ್. ಈಶ್ವರನಿಗೆ ಅವನಿಗೆ ತನ್ನ ಮನಸ್ಸಿನ ತಕ್ಕ ಸೃಷ್ಟಿ ಮಾಡಂಗಿಲ್ಲ. ಈ ಓನ್ಲಿ ಲುಕ್ ಅಟ್ ದಿ ಕರ್ಮ ಆಫ್ ಎವ್ರಿ ಜೀವ. ಅವ ನಿಮ್ಮ ಕರ್ಮವನ್ನ ನೋಡ್ತಾನೆ, ಬ್ಯಾಲೆನ್ಸ್. ಬ್ಯಾಂಕ್ನಾಗ ನೀವು ಚೆಕ್ ಕೊಡ್ತೀರಿ, ಚೆಕ್ ಅವ ಏನ್ ನೋಡ್ತಾನೆ? ಬ್ಯಾಂಕ್ನಾಗ ಅಧಿಕಾರಿ ಏನ್ ನೋಡ್ತಾನ? ಅವ ಕ್ಲಾರ್ಕ್ ನಿಮ್ಮ ಅಕೌಂಟ್ ತೆಗಿತಾನ, ಬ್ಯಾಲೆನ್ಸ್ ಎಷ್ಟೈತಿ ನೋಡ್ತಾನ. ಬ್ಯಾಲೆನ್ಸ್ 1 ಲಕ್ಷ ಅದ, ನಿಮ್ ಚೆಕ್ ಎಷ್ಟದ? 99,000 ಅದ, ಸ್ಯಾಂಕ್ಷನ್ ಮಾಡ್ತಾನ. ನಿಮ್ ಅಕೌಂಟ್ ಆಗ 1 ಲಕ್ಷ ಅದ, ನಿಮ್ ಚೆಕ್ 1,01,000 ಅದ, ಚೆಕ್ ಬೌನ್ಸ್ ಆಗ್ತದ, ಬ್ಯಾಲೆನ್ಸ್ ಇಲ್ಲ ಅಂತ ನಾವು, ಪುಣ್ಯ ಇಲ್ಲ ಅಂತ. ಆ ಕೆಲಸ ಮಾಡೋದು ಯಾರು? ಈಶ್ವರ. ಬ್ಯಾಂಕ್ನ ಕಾರ್ಕೂನ್ ಮಾಡೋ ಕೆಲಸನೇ ಈಶ್ವರ ಮಾಡ್ತಾನ. ಈ ಓನ್ಲಿ ಲುಕ್ಸ್ ಅಟ್ ದಿ ಕರ್ಮ ಆಫ್ ಎವ್ರಿ ಜೀವ. whichever jiva has a lot of punyam, that jiva will have more and many advantages, and the one that have a lot of papams will have many disadvantages. ಪುಣ್ಯ ನೋಡ್ತಾನವ, ಪುಣ್ಯ ಪಾಪ ನಮಗ್ ಕಾಣಂಗಿಲ್ಲ, ಅವಾಗ ಕಾಣ್ತಾವ್. ಯಾರಿಗೆ? ಈಶ್ವರ ಕಾಣ್ತಾವ್. ಅವ ನೋಡ್ತಾನೆ, ಪುಣ್ಯ ಐತಿ ಸುಖ ಕೊಡಂತ. ಪುಣ್ಯ ಖರ್ಚಾಗ್ತದ, ಅಲ್ಲಿ ಪುಣ್ಯ ಖರ್ಚು ಹಾಕಿ ಸುಖ ಕೊಡ್ತಾನ. ಪಾಪ ಐತಿ, ಪಾಪ ಖರ್ಚಾಕನ ದುಃಖ ಕೊಡ್ತಾನ. Ishvara is not responsible for disparity or diversity of the creation. ಈ ವಿವಿಧತೆ ಮತ್ತು ವೈವಿಧ್ಯತೆ ಏನದ ಸೃಷ್ಟಿ ಒಳಗ, ಒಬ್ಬ ಶ್ರೀಮಂತ, ಒಬ್ಬವ ಬಡವ, ಒಬ್ಬವ ದುಃಖಿ, ಒಬ್ಬವ ಸುಖಿ, ಒಬ್ಬವ ರೋಗಿ, ಒಬ್ಬವ ಆರೋಗ್ಯವಂತ, ಹಿಂಗ ಹುಡ್ಸೋದ್ರಲ್ಲಿ ಪರಮಾತ್ಮನಿಂದ ಏನು ಇಚ್ಛಾಶಕ್ತಿ ಇಲ್ಲ. ಅವರವರ ಕರ್ಮಗಳು ಅವ್ರನ್ನ ಬೆನ್ನ ಹತ್ತಾವ. ಅವ ಕೇವಲ ಕರ್ಮಫಲ ದಾತ. Creation explanation starts from Brahman, does not have raw material. ಸೃಷ್ಟಿಯನ್ನ ಉದಾಹರಿಸಿಕೊಂಡು ಹೇಳುವುದು ಪರಮಾತ್ಮನಿಂದ ಮಾತ್ರ ಆಗ್ತದ. ಆದ್ರ ಅವರಲ್ಲಿ ಕಚ್ಚಾ ಪದಾರ್ಥಗಳದ್ದು ಶುದ್ಧಿ ಅವನ ಕಡೆ ಇಲ್ಲ. ಕಚ್ಚಾ ಪದಾರ್ಥ ಏನು ತಗೋದಿಲ್ಲ ಅವ. ಗೋಸ್ ಟು ಈಶ್ವರ, ನಾಟ್ ರೆಸ್ಪಾನ್ಸಿಬಲ್, ಅಂಡ್ ಗೋಸ್ ಟು ಕರ್ಮ. ಹಂಗಾರ ಅವನ ಕರ್ಮಗಳಿಗೆ ಆಧಾರವಾಗಿ ಅಲ್ಲಿ ಫಲ ಬರ್ತದ. ಅಲ್ಲೇ ಪರಮಾತ್ಮನ ಇಚ್ಛಾ ಏನು ಬೇಕಾಗಿಲ್ಲ, ಈಶ್ವರನ ಇಚ್ಛಾ ಏನು ಕೆಲಸ ಮಾಡೋದಿಲ್ಲ. ಏನ್ ಕೆಲಸ ಮಾಡ್ತದ ಅಂದ್ರ, ಆ ಕರ್ಮ ಜೀವಿಗಳ ಕರ್ಮ ಏನು ಸಂಗ್ರಹ ಆಗೈತಿ, ಸಂಚಿತ ಕರ್ಮ ಅವ್ರ ಅಕೌಂಟ್ನಾಗ ಇರ್ತೈತ್ರಿ. ಅದು ನಾವು ಮಾಡಿದ ಕರ್ಮ ನಮ್ಮ ಅಕೌಂಟ್ನಾಗ ಇರ್ತದ. ಪುಣ್ಯ ಮಾಡಿದ್ರೆ ಪುಣ್ಯ ಇರ್ತದ, ಪಾಪ ಮಾಡಿದ್ರೆ ಪಾಪ ಇರ್ತದ. Ishvara is fair and just. If there are differences in the creation, they are due to the karmas of the jivas. ಅಂದ್ರೆ ಸೃಷ್ಟಿಯೊಳಗೆ ಏನಾದ್ರೂ ವೈಪರೀತ್ಯ ಐತಿ, ಏನಾದ್ರೂ ಹೆಚ್ಚು ಕಮ್ಮಿ ಐತಿ ಅಂದ್ರ ಅದು ಮಾಯಾ ವಿಶಿಷ್ಟ ಚೇತನ ಈಶ್ವರನಿಂದ ಅಲ್ಲ, ಅದು ಜೀವಿಗಳ ಕರ್ಮದಿಂದ ಹೆಚ್ಚು ಕಮ್ಮಿ ಆಗ್ಯದ. ಯಾರದು? ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ಈಶ್ವರ is only ಸಾಮಾನ್ಯ ಕಾರಣಂ ಅಂಡ್ ಕರ್ಮ is a ವಿಶೇಷ ಕಾರಣಂ. ಈಶ್ವರಗ ಸಾಮಾನ್ಯ ಕಾರಣ ಅನ್ರಿ, ಅಲ್ಲಿ ಏನದ ಕರ್ಮಗಳಿಗೆ ವಿಶೇಷ ಕಾರಣ ಅನ್ರಿ. ದ ಥಿಯರಿ ಆಫ್ ಕ್ರಿಯೇಷನ್ ಬೇಸ್ಡ್ ಆನ್ ಕರ್ಮ ಇಸ್ ಕಾಲ್ಡ್ ಕರ್ಮ ಕಾರ್ಯವಾದ. ಅಂದ್ರೆ ಸೃಷ್ಟಿ ಎದ್ರ ಮ್ಯಾಗ ಅವಲಂಬಿತ ಆಗೈತೆ ಅಂದ್ರೆ ಜೀವಿಗಳ ಸಂಚಿತ ಕರ್ಮದ ಮ್ಯಾಗ ಅವಲಂಬಿತ ಆಗೈತಿ. ಇದು ಈಶ್ವರನ ಇಚ್ಛೆಗೆ ಅನುಗುಣವಾಗಿ ಇದು ಸೃಷ್ಟಿ ಆಗಿಲ್ಲ. ಹಂಗಂದ್ರೆ ಹೊಂದಿಕೆ ಆಗ್ತದ. ಇದಕ್ಕೆ ಏನಂತಾರೆ, ಈ ವಿಚಾರಕ್ಕೆ ಏನಂತಾರೆ, ಈ ವಾದಕ್ಕ ಕರ್ಮ ಕಾರ್ಯವಾದ. ಕರ್ಮ ಕಾರ್ಯವಾದ ಅಂದ್ರೆ ಈ ಸೃಷ್ಟಿ ಹಿಂಗ ವೈವಿಧ್ಯತೆಯಿಂದ ಕೂಡ್ಲಿಕ್ಕೆ ಏನು ಕಾರಣ ರೀ ಅಂದ್ರೆ ಆ ಜೀವಿಗಳ ಮಾಡಿದ ಪಾಪ ಪುಣ್ಯಗಳೇ ಕಾರಣ. which is a ವೈದಿಕ ಸೃಷ್ಟಿ ಪ್ರಕ್ರಿಯೆ. ಇದಕ್ಕೇನಂತೀವಿ? ಇದು ವೈದಿಕ ಸೃಷ್ಟಿ ಪ್ರಕ್ರಿಯೆ. ಈಶ್ವರ serves only as a judge or a supervisor and a cause of ಸೃಷ್ಟಿ is only karma. ಹಂಗಾರೆ ಏನಂದಂಗಾತು? ಈಶ್ವರ ನಿರ್ಣಾಯಕ ಪಾತ್ರವನ್ನ ಮಾಡ್ತಾನೆ. ಮತ್ತೆ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಏನಂತವ? ಈಶ್ವರ ಅಲ್ಲ, ಕರ್ಮ, ಆ ಜೀವಿಗಳಲ್ಲಿ ಇದ್ದಂತ ಸಂಚಿತ ಕರ್ಮ.
Different jivas having different bodies is because of different karma. ಈ ಅನೇಕ ಜೀವಗಳಿಗೆ ಅನೇಕ ಶರೀರಗಳು ಬಂದಾವಲ್ಲ, ಆ ಶರೀರ ಯಾಕೆ ಬಂದಾವ್ರಿ ಅಂದ್ರೆ ಅವ್ರು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಬಂದಾವ. ಪುಣ್ಯ ಮಾಡಿದವರಿಗೆ ಒಳ್ಳೆ ಜನ್ಮ ಬಂದಾವ, ಪಾಪ ಮಾಡಿದವರಿಗೆ ಹೀನ ಯೋನಿಗಳು ಬಂದಾವ. ದ ನೆಕ್ಸ್ಟ್ ನ್ಯಾಚುರಲ್ ಕ್ವಶನ್ ಈಸ್ ಹೌ ಡಿಡ್ ದ ಕರ್ಮ ಕೇಮ್. ಹಂಗಾರೆ ಮುಂದಿನ ಪ್ರಶ್ನೆ ಏನಂದ್ರ ಕರ್ಮರ ಹೆಂಗ್ ಬಂತ್ರಿ ಪೀಡಾ? ಹೂ ಗೇವ್ ದ ಪುಣ್ಯ ಪಾಪ ಕರ್ಮ? If Ishvara distributed the punya and papam, Ishvara will be again partial, because Brahman and Ishvara do not have give punya papam. Then the jiva alone must have given the punya papam. How could a jiva have given a punya papam to himself at the time of his birth, when he has even not even started doing any action? ಅಲ್ರಿ, ಈ ಜನ್ಮಕ್ಕ ಹಿಂದಿನ ಜನ್ಮ ಕಾರಣ ಆತು, ಹಿಂದಿನ ಜನ್ಮಕ್ಕೆ ಅದ್ರ ಹಿಂದಿನ ಜನ್ಮ ಕಾರಣ ಆತು, ಅದ್ರ ಹಿಂದಿನ ಜನ್ಮ ಅದಕ್ಕೆ ಕಾರಣ ಆತು, ಹಿಂಗ್ ಹೇಳ್ಕೊಂತ ಹೋದ್ರಿ ಫಸ್ಟ್ ಪುಣ್ಯ ಪಾಪ ಯಾವಾಗ ಆತ ಹೇಳ್ರಿ ಅಂತ ಕೇಳ್ತಾನವ. ಹೇಳಕ್ ಬರಂಗಿಲ್ಲ. ಯಾಕೆ ಹೇಳಕ್ ಬರಂಗಿಲ್ಲ? ಅನವಸ್ಥಾ ದೋಷ ಬರ್ತದ. ಒಂದೇ ಸರಳ ರೇಖೆ ಒಳಗೆ ಇತ್ತಂದ್ರ ಇದಕ್ಕೆ ಹಿಂದಿಂದು ಹೇಳ್ಕೊಂತ ಹೋಗ್ಬಹುದು. ಯಾವ್ದು ವರ್ತುಳದಾಗ ಇರ್ತದ ಅದಕ್ಕೆ ಮೊದಲಿಂದ ಯಾವ್ದು ಅಂತ ಹೇಳ್ತೀರಿ? ತಿರ್ಗಾಮರಿಗೆ ಒಂದು ವರ್ತುಳದಾಗ ತಿರ್ಗಾಕತ್ತಾನ ಜೀವ ಇವ, ಅದಕ್ಕ ಆದಿ ಇಲ್ಲ, ಅನಾದಿ ಅಂತ ಹೇಳ್ಬೇಕು. ಕರ್ಮ ಯಾವಾಗ ಪ್ರಾರಂಭ ಆಯ್ತು ಹೇಳಕ್ ಬರುದಿಲ್ಲ, ಅನಾದಿ. ಆದ್ರೆ ಅನಾದಿ ಇದ್ರು ಕೂಡ ಅನಂತ ಏನಿಲ್ಲ, ಶಾಂತ ಅದ. ಇದು ಕರ್ಮನು ಕೂಡ ಅನಾದಿ ಇದ್ರು ಕೂಡ ಶಾಂತ ಆಗ್ತದೆ, ನಾಶ ಆಗ್ತದೆ. ಯಾವಾಗ? ಜ್ಞಾನದಿಂದ. ಸಂಚಿತ್ ಕರ್ಮ ನಾಶ ಆಗ್ಬೇಕಂದ್ರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರಿತೆ ಅರ್ಜುನ. ಜ್ಞಾನದ ಅಗ್ನಿಯಿಂದ ಈ ಸಂಚಿತ ಕರ್ಮ ಎಲ್ಲ ನಾಶ ಆಗಿ ಹೋಗ್ತದೆ. ಆಗಾಮಿ ಕರ್ಮ ಅಭಿಮಾನದಿಂದ ನಾಶ ಆಗಿ ಹೋಗ್ತದೆ. ಪ್ರಾರಬ್ಧ ಅಂತೂ ಏನ್ ಮಾಡಿದ್ರು ನಾಶ ಆಗಂಗಿಲ್ಲ. ಯಾಕಂದ್ರೆ ಈ ಶರೀರಕ್ಕೆ ಭೋಗ ಕೊಟ್ಟೈತಿ, ಈಗ ಅದು ಈ ಫಲವನ್ನ ಉಣ್ಣಲೇಬೇಕು. ಈ ಶರೀರ ಉಂಡು ತೀರಿಸ್ಬಿಟ್ರೆ ಪ್ರಾರಬ್ಧ ಮುಗಿದು ಹೋಗ್ತದೆ. ಈ ರೀತಿ ಕರ್ಮಗಳು ನಾಶ ಆಕ್ಕಾವ ಹೊರತು ಬೇರೆ ರೀತಿಯಿಂದ ನಾಶ ಆಗುವುದಿಲ್ಲ. The body in the previous birth must have produced the current ಪುಣ್ಯ ಪಾಪ. ಹಿಂದಿನ ಶರೀರದಲ್ಲಿ ಮಾಡಿದಂತ ಕರ್ಮಗಳು, ಪುಣ್ಯ ಪಾಪಗಳು ನನಗೆ ಈ ಜನ್ಮಕ್ಕೆ ಕಾರಣ ಆಗಿರ್ಬೇಕು. ಇದಕ್ಕೇನಂತಾರ? ಇದಕ್ಕೆ ಕರ್ಮ ಥಿಯರಿ ಅಂತಾರೆ. ದ ಕರ್ಮ ಶರೀರಂ ಸೈಕಲ್ ಕೀಪ್ಸ್ ಆನ್. ಕರ್ಮ ಶರೀರ ಅದು ಅನೇಕ ಜನ್ಮಾಂತರದಲ್ಲಿ ತಿರುಗಾಟ ಇದ್ರಾಗ ತಿರುಗ್ತಾ ಇರ್ತಾನೆ, ಒಂದು ವರ್ತುಳದಲ್ಲಿ ತಿರುಗ್ತಾ ಇರ್ತಾನೆ. Gaudapada says that this theory of creation based on karma can be accepted temporarily. ಈ ಸೃಷ್ಟಿಯನ್ನ ಕರ್ಮದ ಮ್ಯಾಗ ಇದು ಸೃಷ್ಟಿ ಆಗೈತೆ ಅನ್ನೋದನ್ನ ಈಗ ಸ್ವಲ್ಪ ತಾತ್ಕಾಲಿಕವಾಗಿ ಒಪ್ಕೊಳ್ರಿ. ಯಾಕಂದ್ರೆ ನಾವು ಮುಂದೆ ಸೃಷ್ಟಿನ ಇಲ್ಲ ಅನ್ನೋರದೇವಿ. ಹಂತ ಹಂತವಾಗಿ ವಿಚಾರಗಳನ್ನ ಸೂಕ್ಷ್ಮ ಮಾಡ್ಕೊಂತ ಹೋಗಿ ಕೊನೆಗೆ ಅಲ್ಲಗಳಿರೋದೇವಿ. ಈಗ ಏನ್ ಮಾಡಿದ್ರು? ಕರ್ಮಕ್ಕೆ ಅನುಗುಣವಾಗಿ ಸೃಷ್ಟಿ ಆಗ್ಯದ ಅಂತ ಹೇಳಿದ್ರು, ತಾತ್ಕಾಲಿಕವಾಗಿ ಒಪ್ಕೊಂಡೈತಿ. ಬೇಸ್ಡ್ ಆನ್ ದ ಲಾ ಆಫ್ ಕರ್ಮ ವಿ ಡೂ ಕರ್ಮ ಯೋಗ ಅಂಡ್ ಉಪಾಸನ ಯೋಗ. ಆ ಲಾ ಆಫ್ ಕರ್ಮ ಏನದಾವ ಅವುಗಳ ಆಧಾರದ ಮ್ಯಾಗ ಕರ್ಮ ಯೋಗವನ್ನ ಮಾಡ್ಬೇಕು ಮತ್ತು ಉಪಾಸನ ಯೋಗವನ್ನ ಮಾಡಿದ್ವಂದ್ರ ನಮ್ಮಲ್ಲಿ ಮನಸ್ಸಿನಲ್ಲಿ ಇದ್ದಂತ ದೋಷಗಳು ನಿರ್ಮೂಲನೆ ಆಕವು. ಯಾವ್ಯಾವ ಎರಡು ದೋಷಗಳು? ಮನದೋಷ ಮತ್ತು ವಿಕ್ಷೇಪ ದೋಷ. Gaudapada says that when you come to Vedanta, you should start questioning this theory also. He says that this theory of creation will also have several logical problems. So this theory has to be rejected. ಸೃಷ್ಟಿ ಆಗೇತ್ ಅನ್ನೋದು ಕೂಡ ನೀವು ಶಾಸ್ತ್ರಕ್ಕೆ ಬಂದ ಮ್ಯಾಗ ಮನದೋಷ ವಿಕ್ಷೇಪ ದೋಷ ಕಳ್ಕೊಂಡ ಮ್ಯಾಗ ವಿಚಾರ ಮಾಡ್ಬೇಕಾಗ್ತದೆ. ವಿಚಾರ ಮಾಡಿದಾಗ ಇದರಲ್ಲಿ ಅನೇಕ ದೋಷಗಳು ಅದಾವ ಅಂತ ಗೊತ್ತಾಗ್ತದೆ. ದೋಷಗಳು ಇದ್ದದನ್ನ ಬಿಡಬೇಕಾಗ್ತದೆ. The law of karma also cannot explain the creation. ಇಲ್ಲ ಏನದ ಈ ಕರ್ಮದ ಏನ ನಿಯಮದ ಇದು ಕೂಡ ಸೃಷ್ಟಿಯನ್ನ ಸರಿಯಾಗಿ ಹೇಳಿಕ್ಕೆ ಆಗೋದಿಲ್ಲ. ದೆನ್ ಹೌ ಡಿಡ್ ಕ್ರಿಯೇಷನ್ ಕಮ್? ಹಂಗಾರ ಸೃಷ್ಟಿ ಹೆಂಗ್ ಬಂತು? ಬಂದೇ ಇಲ್ಲ. ಸೃಷ್ಟಿ ನೆವರ್ ಕೇಮ್. ಇಫ್ ಇಟ್ ನೆವರ್ ಕೇಮ್ ದೆನ್ ವಾಟ್ ಇಟ್ ಈಸ್? ಹಂಗಾರ ತೋರಾಗತ್ತೈತಲ್ಲ ಏನಿದು? ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ಅನ್ ಅಪಿಯರೆನ್ಸ್. ಅದು ಅನುಭವ ಗಮ್ಯ ಅದ, ಆದ್ರೆ ಅದು ತೋರಿಕೆ ಅದ, ಆದ್ರೆ ಅದು ಇಲ್ಲದೆ ತೋರ್ತದೆ, ಅದು ಇಲ್ಲದೆ ಅನುಭವಕ್ಕೆ ಬರಾಗತ್ತದ.
one can never talk about the chronological step by step process of the creation. ಒಂದ್ ವೇಳೆ ಅದು ಹುಟ್ಟಿದ್ದಾಗಿತ್ತಂದ್ರೆ ಮೊದಲು ಏನ್ ಹುಡ್ತು ಆಮೇಲೆ ಏನ್ ಹುಡ್ತು ಹೇಳ್ಬೇಕಾಗಿತ್ತು ಏನ್ರಿ. ನಾವು ತಿಳ್ಸಾಕ ಮೊದಲು ಆಕಾಶ ಹುಡ್ತು, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಹುಡ್ತು ಅಂತ ಹೇಳ್ತೀವಿ. ಒಮ್ಮೆ ಹೇಳಿದ್ರ ಯುಗಪತ್ ಸೃಷ್ಟಿ ಹೇಳ್ಬಿಡ್ತೀವಿ, ಒಂದೇ ಕಾಲಕ್ಕ ಎಲ್ಲವೂ ಹುಟ್ಟಿದ್ವು ಅಂತ ಹೇಳ್ಬಿಡ್ತೀವಿ. ತಿಳ್ಕೊಳಕ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ, ಸೃಷ್ಟಿಯಾಗಿದ್ದು ಯುಗಪತ್ ಸೃಷ್ಟಿ ಅಂತ ಹೇಳ್ಬಿಡ್ತೀವಿ. ಮಾಡರ್ನ್ ಕಾಸ್ಮಾಲಜಿಸ್ಟ್ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್ ದ ಕ್ರಿಯೇಷನ್. ಈ ಸೃಷ್ಟಿವಾದಿಗಳು ಏನದಾರಲ್ಲ, ಆಧುನಿಕವಾದಂತಹ ಸೃಷ್ಟಿ ವಿಜ್ಞಾನವಾದಿಗಳು, ಅವರು ಕೂಡ ಈ ಸೃಷ್ಟಿಯನ್ನ ಹೆಂಗಾತಂತ ಹೇಳಲಿಕ್ಕೆ ಅಸಮರ್ಥರಾಗ್ಯಾರ. ದ ಕರೆಂಟ್ ಎಂ ಥಿಯರಿ predicts parallel universes each with its own laws. Current modern theory predicts parallel universes each with its own laws. ಇವತ್ತಿನ ವಿಜ್ಞಾನವಾದಿಗಳು ಏನ್ ಹೇಳ್ತಾರಂದ್ರೆ, ಈ ಜಗತ್ತು ಒಂದ ಸೃಷ್ಟಿಯಾಗಿಲ್ಲ, ಇಂಥ ಅನೇಕ ಜಗತ್ತುಗಳು ಸೃಷ್ಟಿಯಾಗ್ಯಾವ ಅಂತ ಹೇಳ್ತಾರೆ. ನಾವು ಅದನ್ನ ಹೇಳ್ತೀವಿ. ಸೂರ್ಯರು ಎಷ್ಟು ಮಂದಿ ಅದಾರ್ರಿ ಅಂತಂದ್ರೆ 12 ಮಂದಿ ಸೂರ್ಯರು ಅದಾರಂತ. ಈಗ ನಮಗೇನು ಕಾಣ್ತಾನಲ್ಲ ಸೂರ್ಯ, ಇಂಥ ಸೂರ್ಯರು 12 ಜನ ಅದಾರಂತ. ಆ ಸೂರ್ಯನ ಸುತ್ತಲ ಏನು 9 ಗ್ರಹಗಳ ತಿರುಗಾಗತ್ತಾವ, ಹಂಗ ಆ ಪ್ರತಿಯೊಂದು ಏನು 11 ಸೂರ್ಯರಿಂದ ತಮ್ಮದೇ ಆದಂತ ಒಂದು ಸೌರ್ಯ ಮಂಡಲ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಏನ್ರಿ, ನಾವು ಬರೀ ಈ ಒಂದು ಸೌರ್ಯ ಮಂಡಲದಾಗ ಇನ್ನ ನೋಡಕ್ ಆಗಿಲ್ಲ. ಇನ್ನ ಇಂಥ ಸೂರ್ಯ ಮಂಡಲಗಳು ಇನ್ನೂ 11, ಇದನ್ನ ಬಿಟ್ಟು 11 ಅದಾವ. ಒಟ್ಟ 12 ಸೋಲಾರ್ ಸಿಸ್ಟಮ್ ಅದಾವ ಅಂತ ಹೇಳ್ತದೆ ಶಾಸ್ತ್ರ. ಗೌಡಪಾದ ವಿಶಿಷ್ಟ ಟು ಶೋ ವಾಟ್ ಈಸ್ ದ ಲಾಜಿಕಲ್ ಫೆಲಸಿಸ್ ಆರ್ ವಿತ್ ಕರ್ಮ ಕಾರ್ಯವಾದ. ಕರ್ಮ ಕಾರ್ಯವಾದದಾಗ ಏನೇನ ತಾರ್ಕಿಕ ದೋಷಗಳು ಏನದಾವ ಅನ್ನೋದನ್ನ ಹೇಳ್ತಾರೆ. ಒನ್ ಶುಡ್ ಬಿ circumspect about these points with people who are not exposed to Vedanta or new to Vedanta. ಯಾರು ವೇದಾಂತಕ್ಕೆ ಹೊಸಬ್ರದಾರ, ಯಾರಿಗೆ ಆಳವಾದ ವಿಚಾರಗಳಿಂದ ಕೊರತೆ ಅದ, ಅವನ್ನ ಎಲ್ಲಾರು ಇವನ್ನ ಆಳವಾಗಿ ವಿಚಾರ ಮಾಡ್ರಿ. ಗೌಡಪಾದರು ಒಂದೊಂದ ಮಾತು ಹೇಳ್ಕೊಂತ ಹೋಗ್ತಾರ. ಗೌಡಪಾದ ಸಜೆಸ್ಟ್ 6 possibilities of explaining karma karyavada and then refutes each one of them by showing that they are not logically possible. ಸೃಷ್ಟಿ ಆಗೈತಿ ಅನ್ನೋದಕ್ಕ ಒಂದು 6 ಸಾಧ್ಯತೆಗಳನ್ನ ಹೇಳ್ತಾರೆ ಗೌಡಪಾದಾಚಾರ್ಯ. ಮೊದಲು ಹೇಳಿ ಆ 6 ಸಾಧ್ಯತೆಗಳನ್ನ ಅಲ್ಲುಗಳಿತಾರೆ ಕೊನೆಗೆ. ಆದ್ದರಿಂದ ಸೃಷ್ಟಿ ಆಗೇ ಇಲ್ಲ ಅಂತ ತಿಳ್ಕೊಂಡು ಕೊನೆಗೆ ಹೇಳ್ತಾರೆ. ಸಿನ್ಸ್ ಆಲ್ ದ 6 possibilities ಆರ್ ರೆಫ್ಯೂಟೆಡ್, ಕರ್ಮ ಕಾರ್ಯವಾದ ಈಸ್ ನಾಟ್ ಟೆನೆಬಲ್. ಅವು 6 ವಾದಗಳನ್ನು ಕೊನೆಗೆ ಅಲ್ಲುಗಳಿತಾರೆ. 6 ಬಿಟ್ಟು 7ನೇದು ಇಲ್ಲವೇ ಇಲ್ಲ. ಆದ್ದರಿಂದ ಈ ಸೃಷ್ಟಿ ವಾದ ಅನ್ನುವಂಥದ್ದು ಇದು ಸುಳ್ಳದ ಅಂತ ಅಲ್ಲುಗಳಿತಾರೆ. ಆಫ್ ದೀಸ್ 6, the first 4 are relatively simple explanations given for completeness and the last 2 are main ones. ಈ 6ರಲ್ಲಿ ಮೊದಲಿನ 4 ಏನದಾವು ಸಾಮಾನ್ಯ ಅದಾವ, ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿತಾವ. ಇದು ಕೊನೆಯದು 5, 6ನೇದು ಏನದಾವಲ್ಲ ಅವು ಸ್ವಲ್ಪ ಕಠಿಣ. ಈಗ ಎಲ್ಲಾನು ಹೇಳ್ತಾರ, we will see all the 6 explanations. ಅವ್ರು ಏನು ಸೃಷ್ಟಿ ಇದೆ ಅನ್ನಕ ಏನು ಸಾಧ್ಯತೆಗಳು ಅದಾವ, 6 ಸಾಧ್ಯತೆಗಳು ಅದಾವ. ಅವು 6 ಹೇಳ್ತಾರೆ ಮೊದಲು. These are taken from verse number 14 to 23. ಈ 6 ಸಾಧ್ಯತೆಗಳನ್ನ ಈ 14ನೇ ಶ್ಲೋಕದಿಂದ ಹಿಡಿದು 23ನೇ ಶ್ಲೋಕದವರೆಗೆ ಹೇಳ್ಕೊಂತ ಬಂದ. ಹಂಗಾರ ಈ 6 ಸಾಧ್ಯತೆಗಳು ಸೃಷ್ಟಿ ಆಗೈತಿ ಅನ್ನಕ ಈ 6 ಸಾಧ್ಯತೆಗಳು ಯಾವ್ಯಾವು ನೋಡೋಣ. ಒಂದೇದ್ದು ಬರ್ಕೊಡ್ರಿ, ಆಮ್ಯಾಗ ಅವನು 6 ಅಲ್ಲುಗಳಿತ. ಕರ್ಮವು ಕಾರಣವಿದೆ. ಒಂದೇದ್ದು ಕರ್ಮವು ಕಾರಣವಿದೆ ಅಂದ್ರ ಈ ಶರೀರಕ್ಕೆ ಮೂಲ ಕಾರಣ ಕರ್ಮ. ಇದು ಒಂದೇದ್ದು. ದ ಬಾಡಿ ವಿಚ್ ಇಸ್ ರಿಪ್ರೆಸೆಂಟೇಟಿವ್ ಆಫ್ ದ ಎಂಟೈರ್ ಕ್ರಿಯೇಷನ್, ಕರ್ಮ ಫಸ್ಟ್. ಯಾವ ಶರೀರ ಈ ಜಗತ್ತಿನ ಸೃಷ್ಟಿಗೆ ಮೊದಲು ಉತ್ಪತ್ತಿ ಆಗೈತೋ ಇದು ಕರ್ಮವೇ, ಇದಕ್ಕೆ ಕರ್ಮವೇ ಕಾರಣ ಅನ್ನುವಂಥದ್ದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಇಲ್ಲ ಕರ್ಮ ಕಾರಣ ಆಗಿಲ್ಲ, ಶರೀರ ಕಾರಣ ಆಗ್ಯದ. ಶರೀರವೇ ಮೂಲ ಕಾರಣ, ಕರ್ಮಕ್ಕ ಮೂಲ ಕಾರಣ ಶರೀರ ಅಂತ ಒಬ್ಬ. ಮೊದಲನೇದವ ಏನಂದ, ಕರ್ಮವೇ ಶರೀರಕ್ಕೆ ಕಾರಣ. 2ನೇದವ ಏನಂದ, ಶರೀರವೇ ಕರ್ಮಕ್ಕೆ ಕಾರಣ ಅಂತ. ತಿಳಿಯಾಗತೈತೇನ್ರಿ? ನೋಡ್ರಿ,
ಹ್ಞೂನ್ರಿ. ಬರ್ಕೋರಿ ಅಂದ್ರೆ ನಾಳೆ ನಿಮ್ಗೆ ಗೊತ್ತಾಗ್ತದೆ ಯಾಲ್ಲಿ ಹೆಂಗ್ ಹೇಳಿದ್ರು ಅನ್ನೋದು ಗೊತ್ತಾಗ್ತದೆ. ಮೊದಲನೇದ್ ಕಾರಣ ಏನು? ಈ ಸೃಷ್ಟಿಗೆ ಮೂಲ ಶರೀರ ಕರ್ಮನೇ ಕಾರಣ. ಅಂದ್ರೆ ಈ ಶರೀರಕ್ಕೆ ಕರ್ಮನೇ ಕಾರಣ ಒಂದನೇದು. ಎರಡನೇದಕ್ಕ ಶರೀರವೇ ಕರ್ಮಕ್ಕೆ ಕಾರಣ. ಮೂರನೇದು ಕರ್ಮ ಮತ್ತು ಶರೀರ ಇವು ಎರಡೂ ಒಮ್ಮಿಂದ ಒಮ್ಮೆಲೆ ಹುಟ್ಟತಾವ. ಲೈಕ್ 2 ಹಾರ್ನ್ಸ್ ಆಫ್ ದ ಕೌ ಗ್ರೋಯಿಂಗ್ ಸೈಮಲ್ಟೇನಿಯಸ್ಲಿ. ಎರಡು ಒಮ್ಮೆ ಹುಡ್ತಾವ. ಆ ಆಕಳಲ್ಲಿ 2 ಕೊಂಬ್ ಅದಾವಲ್ಲ, ಎರಡು ಏನು ಬೇರೆ ಬೇರೆ ಟೈಮ್ನಾಗ ಹುಡ್ತಾವೋ ಏನು ಒಮ್ಮೆ ಹುಡ್ತಾವೋ? ಎರಡು ಒಮ್ಮೆ ಹುಡ್ತಾವ. ಹಂಗ ಕರ್ಮ ಮತ್ತು ಶರೀರ ಇವು ಎರಡೂ ಒಮ್ಮೆ ಹುಟ್ಟಿ ಕಾರಣ ಆಗ್ಯಾವ ಅಂತ ಮೂರನೇದು ವಾದ. ನಾಲ್ಕನೇದು ಕರ್ಮ ಶರೀರವನ್ನ ತಯಾರು ಮಾಡ್ತದ, ಶರೀರ ಕರ್ಮವನ್ನ ತಯಾರು ಮಾಡ್ತದ. ಒಂದಕ್ಕೊಂದು ಅವು ಅನ್ಯೋನ್ಯ ಸಂಬಂಧಗಳಿಂದ ಕೂಡ್ಯಾವ. ಮ್ಯೂಚುವಲ್ ಕಾಸ್ ಅಂಡ್ ಇಫೆಕ್ಟ್. ಕರ್ಮ ಈಸ್ ಬಾರ್ನ್ ಔಟ್ ಆಫ್ ಶರೀರಂ, ಶರೀರ ಈಸ್ ಬಾರ್ನ್ ಔಟ್ ಆಫ್ ಕರ್ಮ. ಕರ್ಮಕ್ಕೆ ಕಾರಣ ಶರೀರದ, ಶರೀರಕ್ಕೆ ಕಾರಣ ಕರ್ಮದ. ಅನ್ಯೋನ್ಯ ಸಂಬಂಧ ಹೇಳ್ತಾರೆ. ಪರಸ್ಪರ ಅನ್ಯೋನ್ಯ. ಅದಕ್ಕೆ ಕಾರಣ ಅದು, ಅದಕ್ಕೆ ಕಾರಣ ಅದು. 4 ಇವು 4 ಸಿಂಪಲ್ ಅದಾವು. ಈಗ 5, 6 ಕಷ್ಟ ಅದ, ಹೇಳ್ತೇನೆ ನೋಡಿ. 5ನೇದ್ದು ಕರ್ಮ and karanam are part of long series. From karma sharira comes, from sharira karma comes, from karma sharira comes, and so on, like seed and tree example. ಕರ್ಮದಿಂದ ಶರೀರ ಬರ್ತದ, ಶರೀರದಿಂದ ಕರ್ಮ ಬರ್ತದ, ಕರ್ಮದಿಂದ ಶರೀರ, ಶರೀರದಿಂದ ಕರ್ಮ, ಕರ್ಮದಿಂದ ಶರೀರ, ಶರೀರದಿಂದ ಕರ್ಮ. ಹಿಂಗ ಹಾಕೋತ ಹೋಗ್ತದ. ಹೆಂಗಂದ್ರೆ ಬೀಜದಿಂದ ಗಿಡ, ಗಿಡದಿಂದ ಬೀಜ, ಬೀಜದಿಂದ ಗಿಡ, ಗಿಡದಿಂದ ಬೀಜ, ಹಿಂಗ ಆಗ್ತದ ಅಂತ ತಿಳ್ಕೊಂಡು 5ನೇ ವಾದ. 6ನೇ ವಾದ ಏನಂದ್ರ ಕರ್ಮ ಶರೀರ ಸೀರೀಸ್ ಈಸ್ ಅನಾದಿ. ಅಂದ್ರ ಕರ್ಮ ಏನೈತಲ್ಲ, ಈ ಕರ್ಮಕ್ಕ ಮತ್ತು ಈ ಶರೀರಕ್ಕ ಇದಕ್ಕೆ ಸಂಬಂಧ ಹೆಂಗೈತೆ ಅಂದ್ರ ಅನಾದಿ ಸಂಬಂಧದ. ಕರ್ಮಕ್ಕ ಕಾರಣ ಶರೀರ, ಶರೀರಕ್ಕೆ ಕಾರಣ ಕರ್ಮ. ಹಿಂಗ ಅನಾದಿಯಿಂದ ಅಂದ್ರ ಅಲ್ಲಿ ಏನದ ಅಂದ್ರೆ ಈ ಶರೀರಕ್ಕೆ ಕಾರಣ ಯಾವುದು? ಈ ಹಿಂದಿನ ಕರ್ಮ. ಆ ಹಿಂದಿನ ಕರ್ಮಕ್ಕೆ ಕಾರಣ ಯಾವುದು? ಅದ್ರ ಹಿಂದಿನ ಶರೀರ. ಅದರ ಹಿಂದಿನ ಕಾರಣ ಯಾವುದು? ಅದರ ಹಿಂದಿನ ಕರ್ಮ. ಅದರ ಹಿಂದಿನ ಕಾರಣ ಅದರ ಹಿಂದಿನ ಶರೀರ. ಹಿಂಗ ಹಂಗಾರ ಒಂದನೇದಕ್ಕೆ ಯಾವ್ದು ಹೇಳಕ್ ಬರಂಗಿಲ್ಲ. ಅದಕ್ಕೆ ಅನವಸ್ಥಾ ದೋಷ ಪ್ರಾಪ್ತಿ ಅಂತ, ಇನ್ಫಿನೈಟ್ ರಿಗ್ರೆಸ್. ಅದಕ್ಕ ಅವ್ರ ಏನಂತಾರ, ಅದು ಅನಾದಿ ಅಂತ ಹೇಳಿ ಕೈ ಬಿಡ್ತಾರೆ. ಇವು 6 ಸಮಸ್ಯೆಗಳು ಬರ್ತಾವೆ. These 6 possibilities options for ಕರ್ಮ ಕಾರ್ಯವಾದ. ಇವು 6 ಸಾಧ್ಯತೆಗಳು. 6 ಬಿಟ್ಟು 7ನೇದಿಲ್ಲ. Using these can the creation be explained. ಇವನ್ನ ಇಟ್ಕೊಂಡು ನೀವು ಸೃಷ್ಟಿಯನ್ನು ಹೇಳಕ್ ಆಗ್ತೈತೆ ನೋಡ್ರಿ. ಗೌಡಪಾದ says that all the 6 ways of explaining will end up with problems. ನೀವು ಯಾವ್ದಾರ ಹಿಡ್ಕೊಡ್ರಿ, ಎಲ್ಲದರಾಗೂ ದೋಷ ಅದಾವ, ಆದ್ರಿಂದ ಸೃಷ್ಟಿ ಆಗಿಲ್ಲ. ನಮ್ದು ಹಿಂಗ ವಾದ. ಈಗ ಒಂದೇ ತೋಡ್ರಿ ಕರ್ಮ. ಒಂದೇದೇನು? ಸೃಷ್ಟಿಗೆ ಕಾರಣ ಏನು? ಒಂದೇದೇನು ಹೇಳ್ಯಾರ? ಕರ್ಮ. ಕರ್ಮವೇ ಕಾರಣ ಅಂತ ಹೇಳ. ಮೂಲ ಕಾರಣ ಶರೀರಕ್ಕೆ ಯಾವ್ದಪ್ಪ ಅಂದ್ರೆ ಕರ್ಮನೇ ಕಾರಣ. ಒಂದೇ ತೋಡ್ರಿ. ದ ಫಸ್ಟ್ ಆಪ್ಷನ್ ಇಸ್ ದಟ್ ಕರ್ಮ ಈಸ್ ದಿ ಮೂಲ ಕಾರಣ ಆಫ್ ಯೂನಿವರ್ಸ್. ಈ ಜಗತ್ತಿಗೆ ಮೂಲ ಕಾರಣ, ಈ ಶರೀರಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ಕರ್ಮ. ಇದು ಹಿಡ್ಕೊಡ್ರಿ ಸದ್ಯ. ಇದ್ರ ಏನ್ ದೋಷದ ಹೇಳ್ತಾರ ನೋಡ್ರಿ. ದಿಸ್ ಈಸ್ ನಾಟ್ ಕರೆಕ್ಟ್ ಬಿಕಾಸ್ ಕರ್ಮ, ದ ಪುಣ್ಯ ಪಾಪಂ ಇಟ್ ಸೆಲ್ಫ್ ಕ್ಯಾನ್ ಕಮ್ ಓನ್ಲಿ ಔಟ್ ಆಫ್ ಸಮ್ ಶರೀರ. ಅಲ್ರಿ ಕರ್ಮ ಕಾರಣ ಅಂತಿರ್ತದೆ. ಕರ್ಮ ಉತ್ಪತ್ತಿ ಆಗ್ಬೇಕಾದ್ರೆ ಶರೀರ ಬೇಕೋ ಬೇಡೋ? ಬೇಕ್ರಿ. ಮತ್ತೆ ಶರೀರ ಇಲ್ಲದನಾಗ ಮೊದಲ ಕರ್ಮ ಹೇಳಾಗತ್ತಿರಲ್ಲ, ಅದ ಹೆಂಗ ಆಗ್ತೈತಿ? ಕರ್ಮ ಹೆಂಗ್ ಬಂತು? ಶರೀರದಿಂದ ಕರ್ಮ ಹೆಂಗ್ ಉತ್ಪತ್ತಿ ಆಯ್ತು? ಶರೀರ ಇದ್ದಾಗನ ಕರ್ಮ ಉತ್ಪತ್ತಿ ಆಗ್ತದ, ಕರ್ಮ ಇದ್ದಾಗನ ಪುಣ್ಯ ಪಾಪ ಹಾಕವ. ಶರೀರ ಇದ್ದಾಗನ ಪುಣ್ಯ ಪಾಪ ಉತ್ಪತ್ತಿ. ಶರೀರನೇ ಇಲ್ಲ ಅಂದಾಗ ಹೆಂಗ್ ಉತ್ಪತ್ತಿ ಹಾಕವ? ದಟ್ ಹ್ಯಾಸ್ ಟು ಡೂ ಸಮ್ ಗುಡ್ ಆರ್ ಬ್ಯಾಡ್ ಆಕ್ಷನ್. ಆ ಶರೀರ ಹುಟ್ಟಬೇಕು, ಆ ಶರೀರದಿಂದ ಕೆಲವೊಂದು ಪುಣ್ಯ ಪರೋಪಕಾರಿ ಕೆಲಸ ಆಗಬೇಕು, ಇಲ್ಲಾಂದ್ರೆ ಕೆಲವೊಂದು ದುಷ್ಟ ಕಾರ್ಯಗಳಾಗಬೇಕು. ಮಂದಿಗೆ ನೋವು ಮಾಡುವಂತ ಕಾರ್ಯಗಳಾಗಬೇಕು, ಪಾಪ ಕೃತ್ಯಗಳಾಗ್ಬೇಕು. ಬೇಡೋ? ಆಗ್ಬೇಕಾದ್ರೆ ಶರೀರ ಬೇಕು. ಮತ್ತೆ ಶರೀರನೇ ಇಲ್ಲ ಅಂತಂದಾಗ ಕರ್ಮ ಹೆಂಗ್ ಹುಡ್ತು? ವಿತೌಟ್ ಶರೀರಂ ದೇರ್ ಇಸ್ ನೋ ಪುಣ್ಯ ಪಾಪ. ಶರೀರ ಇಲ್ಲದನ್ನ ಪುಣ್ಯ ಪಾಪ ಆಗೋದಿಲ್ಲ. ಇವನ್ ಭಗವಾನ್ ಕ್ಯಾನಾಟ್ ಕ್ರಿಯೇಟ್ ಪುಣ್ಯ ಪಾಪ ಟು ಜನರೇಟ್ ಬಾಡೀಸ್ ಫ್ರಾಮ್. ಭಗವಂತನು ಕೂಡ ಪುಣ್ಯ ಪಾಪಗಳನ್ನ
ಸೃಷ್ಟಿ ಮಾಡಕ್ ಆಗೋದಿಲ್ಲ. ಪುಣ್ಯ ಪಾಪಗಳು ಹುಟ್ಟಬೇಕಾದ್ರೆ ಶರೀರ ಬೇಕಾಗ್ತದೆ, ಶರೀರದಿಂದ ಕರ್ಮ ನಡಿಬೇಕಾಗ್ತದೆ. ಅದರ್ವೈಸ್ ಈ ವಿಲ್ ಬಿ ಸೀನ್ ಆಸ್ ವಿಲ್ ಬಿ ಪಾರ್ಷಿಯಲ್. ಇಲ್ಲ ಒಂದ್ ವೇಳೆ ಭಗವಂತನ ಮಾಡ್ತಾನಪ್ಪ ಅಂತಂದ್ರ ಭಗವಂತ ರಾಗದ್ವೇಷದಿಂದ ಕೂಡ ಅನ್ಬೇಕಾಗ್ತದೆ. ದ ವರ್ಲ್ಡ್ ಕೆನಾಟ್ ಪ್ರೊಡ್ಯೂಸ್ ಪುಣ್ಯ ಪಾಪ. ಜಗತ್ತು ಪುಣ್ಯ ಪಾಪವನ್ನು ಸೃಷ್ಟಿ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಜಗತ್ತು ಜಡ ಅದ, ಜಡದಿಂದ ಏನು ಉತ್ಪನ್ನ ಆಗಂಗಿಲ್ಲ. ಅಂಡ್ ಸಮ್ ಲಿವಿಂಗ್ ಬಾಡಿ ಈಸ್ ರಿಕ್ವೈರ್ಡ್ ಫಾರ್ ಆಕ್ಷನ್ ಅಂಡ್ ಪುಣ್ಯ ಪಾಪಗಳಾಗ್ಬೇಕಂದ್ರೆ ಒಂದು ಜೀವಂತ ಶರೀರ ಬೇಕಾಗ್ತದೆ. ಜಡವಾದಂತ ಜಗತ್ತಿನಿಂದ ಸೃಷ್ಟಿ ಆಗೋದಿಲ್ಲ. ಕರ್ಮ ಕೆನಾಟ್ ಬಿ ದ ಮೂಲ ಕಾರಣಂ. ಕರ್ಮ ಈ ಜಗತ್ತಿಗಾಗಲಿ ಈ ಶರೀರಕ್ಕೆ ಮೂಲ ಕಾರಣ ಆಗೋದಿಲ್ಲ. ಕರ್ಮ ಇಟ್ ಸೆಲ್ಫ್ ರಿಕ್ವೈರ್ ಸಮ್ ಅದರ್ ಕಾರಣಂ. ಆ ಕರ್ಮಕ್ಕ ಇನ್ನೊಂದು ಕಾರಣ ಬೇಕಾಗ್ತದೆ. ಇದು ಒಂದನೇದ್ದು ನಲ್ಗಳದು. ಇನ್ನು ಎರಡನೇದ್ದು ಏನ್ ಹೇಳ್ಯಾರ? ದ ಸೆಕೆಂಡ್ ಆಪ್ಷನ್ ಇಸ್ ದಟ್ ಶರೀರಂ ಈಸ್ ಮೂಲ ಕಾರಣಂ ಆಫ್ ದ ಯೂನಿವರ್ಸ್. ಇಲ್ರಿ, ಕರ್ಮ ಕಾರಣ ಅಲ್ಲ, ಶರೀರ ಕಾರಣ. ಜಗತ್ತಿಗೆ ಶರೀರವೇ ಕಾರಣ. ಫಸ್ಟ್ ಭಗವಾನ್ ಗಿವ್ಸ್ ಎವ್ರಿ ಜೀವ ಎ ಬಾಡಿ ಫ್ರೀಲಿ ಅಂಡ್ ಅಟ್ ದ ಟೈಮ್ ಆಫ್ ಎವ್ರಿ ಬಾಡೀಸ್ ಕರ್ಮ ಅಕೌಂಟ್ ಈಸ್ 0. ಅಂದ್ರೆ ಏನಂತಾನ್ರಿ ಇಲ್ಲೇವ? ಭಗವಂತ ಎಲ್ಲಾ ಜೀವಿಗಳಿಗೆ ಒಂದು ಶರೀರ ಕೊಡ್ತಾನ ಮೊದಲ, ಫ್ರೀ ಉಚಿತವಾಗಿ ಕೊಡ್ತಾನ. ಮೊದಲ ಜೀವೋದ್ರ ಶಿಪ್ ಕೊಟ್ರಲ್ಲ ಫ್ರೀ ಆಗಿ, ಹಂಗ ಎಲ್ಲ ಜೀವಿಗಳಿಗೆ ಭಗವಂತ ಏನ್ ಮಾಡ್ತಾನ, ಒಂದೊಂದು ಶರೀರ ಕೊಟ್ಬಿಡ್ತಾನ ಫ್ರೀ ಆಗಿ. ಅವ್ರು ಆ ಶರೀರದಿಂದ ಕರ್ಮಗಳನ್ನ ಮಾಡ್ತಾರ. ಕೆಲವು ಮಂದಿ ಪುಣ್ಯ ಮಾಡಿದವರಿಗೆ ಪುಣ್ಯಮಯ ಶರೀರ, ಪಾಪ ಮಾಡಿದವ್ರಿಗೆ ಪಾಪಮಯ ಶರೀರ ಸಿಗ್ತದ. ಆದ್ದರಿಂದ ಅವ ಕೊಟ್ಟಾಗ ಆ ಶರೀರಕ್ಕ ಕರ್ಮ ಎಷ್ಟು ಇರ್ತೈತಿ ಅಂದ್ರೆ 0 ಇರ್ತದ. ಅವ ಭಗವಂತ ಕೊಟ್ಟಾಗ ಶರೀರದಲ್ಲಿ ಕರ್ಮ ಇರುವುದಿಲ್ಲ, 0 ಇರ್ತದ. ಅವ ಮುಂದೆ ಏನ ಕರ್ಮ ಮಾಡ್ಕೊಂತ ಹೋಗ್ತಾನ, ಅವಾಗ 1, 2, 3, 4 ಅಂತ ಚಾಲು ಆಕಾವ. ದೇರ್ ಆಫ್ಟರ್ ಕರ್ಮ ಅಕೌಂಟ್ ಸ್ಟಾರ್ಟ್ಸ್. ಪುಣ್ಯ ಚಾಲು ಆತಂದ್ರ 1, 2 ಪುಣ್ಯದಾಗ ಚಾಲು ಆಕಾವ, ಪಾಪ ಚಾಲು ಆತಂದ್ರ 1, 2, 3, 4 ಪಾಪದಾಗ ಚಾಲು ಆಕಾವ. ಅಲ್ಲಿ ಮಠ ಮೊದಲ 0 ಇರ್ತದ ಅಂತ ಹೇಳ್ಬೋದು ಅವ. ದ ಕ್ವಶನ್ ಹಿಯರ್ ವಿಲ್ ಬಿ ವಾಟ್ ಟೈಪ್ ಆಫ್ ಬಾಡಿ ವಿಲ್ ಭಗವಾನ್ ಗಿವ್ ಟು ಜೀವಾಸ್. ಹಂಗಾರ ಆ ಪರಮಾತ್ಮ ಆ ಜೀವಿಗಳಿಗೆ ಎಂತ ಶರೀರ ಕೊಟ್ಟ, ಅಲ್ಲಿ ಬರ್ತದ ಸಮಸ್ಯೆ. ನೀ ಹೇಳೋದೇನೋ ಬರೋಬ್ಬರಿ ಹೇಳಿದ್ಪ, ಭಾಳ ಶಾಣೆದಿದಿ. ಆದ್ರ ಅವ ಏನು ಫ್ರೀಲಿ ಕೊಟ್ಟನಲ್ಲ ಭಗವಂತ ಶರೀರ, ಅದು ಎಂತ ಶರೀರ ಕೊಟ್ಟ? ದ ಟೈಪ್ ಆಫ್ ಬಾಡಿ ಈಸ್ ಡಿಟರ್ಮಿನ್ಡ್ ಬೈ ದ ಕರ್ಮ. ಯಾವ ಶರೀರ ಕೊಡ್ಬೇಕು ಅವ ಈಶ್ವರ? ಅವನು ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಕೊಡಬೇಕು. ಈಗ ಪುಣ್ಯ ಪಾಪ ಯಾವ ಇಲ್ಲ, ಮತ್ತೆ ಎಂತ ಶರೀರ ಕೊಡ್ಬೇಕು? ಇನ್ ದ ಆಬ್ಸೆನ್ಸ್ ಆಫ್ ಕರ್ಮ ಭಗವಾನ್ ಕ್ಯಾನಾಟ್ ಗಿವ್ ಬಾಡಿ ಟು ಎವ್ರಿ ಒನ್. ಕರ್ಮ ಇಲ್ಲದೆ ಇದ್ದಂತಾಗ ಭಗವಂತ ಯಾವ ಜೀವಿಗೂ ಕೂಡ ಶರೀರವನ್ನ ಕೊಡಕ್ಕಾಗೋದಿಲ್ಲ. ಯಾಕಂದ್ರ ಬಾಡಿ ಏನೈತಲ್ಲ ಅದು ಕರ್ಮದ ಅನುಗುಣವಾಗಿ ಕೊಡ್ಬೇಕಾಗ್ತದ ಭಗವಂತ. ಸೊ ಶರೀರಂ ಕೆನಾಟ್ ಬಿ ದ ಮೂಲ ಕಾರಣಂ. ನೀ ಹೇಳ್ದಂಗ ಶರೀರ ಮೂಲ ಕಾರಣ ಆಗಾಕ್ ಬರೋದಿಲ್ಲ ತಮ್ಮ. ಬಿಕಾಸ್ ಶರೀರಂ ಇಟ್ ಸೆಲ್ಫ್ ರಿಕ್ವೈರ್ಸ್ ಎ ಕಾರಣಂ. ಆ ಶರೀರ ಬರ್ಬೇಕಂದ್ರೆ ಅದಕ್ಕೆ ಒಂದು ಮೂಲ ಪುಣ್ಯ ಬೇಕು. ಆ ಪುಣ್ಯ ಪಾಪಗಳ ಅನುಗುಣವಾಗಿ ಶರೀರ ಕೊಡಬೇಕಾಗ್ತದೆ. ಭಗವಂತ ಕೊಟ್ಟ ಶರೀರ ಅಂದ್ರ ಎಂತ ಶರೀರ ಕೊಟ್ಟ? ಏನು ಕ್ರಿಮಿ ಜನ್ಮ ಕೊಟ್ನೋ, ಏನು ಮನುಷ್ಯ ಜನ್ಮ ಕೊಟ್ನೋ, ಏನು ಪ್ರಾಣಿ ಜನ್ಮ ಕೊಟ್ನೋ, ಏನು ಗಿಡದ ಜನ್ಮ ಕೊಟ್ನೋ, ಏನು ಹುಲಿ ಜನ್ಮ ಕೊಟ್ನೋ, ಏನು ಚಿಗರಿ ಜನ್ಮ ಕೊಟ್ನೋ? ಯಾವ್ದು ಕೊಟ್ಟ ಹೇಳ್ಬೇಕಾಗತ್ತಲ್ಲ. ಆದ್ದರಿಂದ ಎರಡನೇ ಮಾತು ಕೂಡ ಬಿದ್ದು ಹೋತು. ಮೂರನೇ ಆಪ್ಷನ್ ಏನದ? ಕರ್ಮ ಮತ್ತು ಶರೀರ ಎರಡು ಒಮ್ಮಿಂದ ಒಂದಾಗುತ್ತೆ, ಒಂದು ಒರಿಜಿನೇಟ್ ಸೈಮಲ್ಟೇನಿಯಸ್ಲಿ. ಒಂದಾದ ನಂತರ ಒಂದು ಮೊದಲ ಕರ್ಮ, ಆಮ್ಯಾಗ ಶರೀರ, ಆಮ್ಯಾಗ ಕರ್ಮ, ಹಿಂಗ ಒಂದಾದ ನಂತರ ಒಂದು ಹುಟ್ಕೊಂತ ಹೋಗ್ಯಾವ ಅಂದ್ರ ದಿಸ್ ಈಸ್ ನಾಟ್ ವ್ಯಾಲಿಡ್. ಬಿಕಾಸ್ ಇದು ಕೂಡ ಯೋಗ್ಯ ಅಲ್ಲ. ಯಾಕಂದ್ರ ಇಫ್ ದೇ ಒರಿಜಿನೇಟ್ ಸೈಮಲ್ಟೇನಿಯಸ್ಲಿ ದೇ ಕೆನಾಟ್ ಹಾವ್ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್. ಅವು ಒಂದಾದ ನಂತರ ಒಂದು ಹುಟ್ಟ್ಯಾವ ಅಂದ್ರ ಒಂದಕ್ಕೆ ಕಾರಣ ಒಂದಕ್ಕೆ ಕಾರ್ಯ ಅನ್ನಕ್ ಬರುವುದಿಲ್ಲ. ಎರಡು ಒಮ್ಮೆ ಹುಟ್ಟ್ಯಾವ. ಈಗ ಅವಳಿ ಜವಳಿ ಮಕ್ಕಳು ಹುಟ್ಟ್ಯಾರ ಅಂತ ತಿಳ್ಕೊಡ್ರಿ. ಇಬ್ರು ಅವಳಿ ಜವಳಿ ಹುಟ್ಟ್ಯಾರ, ಅಣ್ಣ ತಮ್ಮಂದ್ರು ಹುಟ್ಟ್ಯಾರ ಅಂತ ತಿಳ್ಕೊಡ್ರಿ. ಅವಳಿ ಜವಳಿ ಅಣ್ಣ ತಮ್ಮ ಹುಟ್ಟ್ಯಾರ. ಅವಳಿ ಜವಳಿ ಒಂದಾದ ನಂತರ ಒಂದು ಹುಟ್ಟ್ಯಾರಂದ್ರ ಅವ ಒಂದೇದಾವ ಹುಟ್ಟ್ಯಾನಲ್ಲ, ಅವ ಎರಡನೇದಾವ ಹುಟ್ಟಕ್ ಕಾರಣ ಆಗ್ಯಾನೇನು? ಎರಡನೇದ ಹುಟ್ಟ್ಯಾನ, ಅವ ಒಂದೇದ ಹುಟ್ಟಕ್ ಕಾರಣ ಆಗ್ಯಾನೇನು? ವಿಚಾರ ಮಾಡ್ರಿ. ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರಾಗ ಒಂದೇದಾವ ಒಂದೇದಾವ ಕಾರಣ ಆಗೈತೋ ಹೆಂಗೋ ವಿಚಾರ ಮಾಡ್ರಿ. ಇಲ್ಲ, ಅದೇ ಇಬ್ಬರಲ್ಲಿ ಕಾರ್ಯಕಾರಣವಾದ ಹೇಳಕ್ ಬರುವುದಿಲ್ಲ. ಯಾಕಂದ್ರ ವಿ ಅಕ್ಸೆಪ್ಟ್ ಕರ್ಮ ಅಂಡ್ ಶರೀರಂ ಹ್ಯಾವ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್.
ಕರ್ಮಕ್ಕೂ ಶರೀರಕ್ಕೂ ನಾವು ಕಾರ್ಯಕಾರಣ ಒಪ್ಪೇವಿ. ಅವು ಒಂದಾದ ನಂತರ ಒಂದು ಹುಟ್ಟ್ಯಾವಲ್ಲ, ಅವಳಿ ಜವಳಿ ಕರ್ಮ ಮತ್ತು ಶರೀರ ಅವಳಿ ಜವಳಿ ಹುಟ್ಟ್ಯಾವ ಅಂತಂದ್ರೆ ಅವಳಿ ಜವಳಿ ಹುಟ್ಟಿದಲ್ಲಿ ನಾವು ಕಾರ್ಯಕಾರಣವಾದ ಒಪ್ಪಿಲ್ಲ. ದೇರ್ ಸೈಮಲ್ಟೇನಿಯಸ್ ಒರಿಜಿನೇಷನ್ ಇಸ್ ನಾಟ್ ವಿಸಿಬಲ್. ಅವು ಮತ್ತು ಎರಡು ಒಂದಾದ ನಂತರ ಒಂದು ಹುಟ್ಟ್ಯಾವ ಅನ್ನೋದು ನಾವು ಎಲ್ಲೂ ನೋಡಿಲ್ಲ. ಆದ್ದರಿಂದ ಮೂರನೇ ವಾದನು ಫೇಲ್ ಆಯ್ತು. ಇನ್ನು ನಾಲ್ಕನೇ ವಾದ ಬರು. ದ ಫೋರ್ತ್ ಆಪ್ಷನ್ ಇಸ್ ದ್ಯಾಟ್ ಕರ್ಮ ಕಮ್ಸ್ ಫ್ರಾಮ್ ಶರೀರಂ ಅಂಡ್ ಶರೀರ ಕಮ್ಸ್ ಫ್ರಾಮ್ ಕರ್ಮ. ನಾಲ್ಕನೇದೇನು? ಕರ್ಮ ಎದರಿಂದ ಬರ್ತದ? ಶರೀರದಿಂದ ಬರ್ತದ. ಶರೀರ ಎದರಿಂದ ಬರ್ತದ? ಕರ್ಮದಿಂದ ಬರ್ತದ ಅಂತ ತಿಳ್ಕೊಡು. ವೈ ಕಾಂಟ್ ದಿಸ್ ಪೇರ್ ಕರ್ಮ ಅಂಡ್ ಶರೀರಂ ಬಿ ಮ್ಯೂಚುವಲಿ ಕಾಸ್ ಅಂಡ್ ಎಫೆಕ್ಟ್? ಅಂದ್ರೆ ಕಾರ್ಯ ಏನಪ್ಪಾ ಅಂದ್ರೆ ಕಾರಣ ಅನ್ರಿ. ಕಾರಣ ಯಾವುದು? ಕರ್ಮ. ಕಾರ್ಯ ಯಾವುದು? ಶರೀರ ಅನ್ರಿ. ಹಿಂಗ ನೀವು ಕಾರ್ಯಕಾರಣವಾದ ಹೇಳ್ಬೋದಲ್ಲ ಅಂತಂದ್ರೆ ಇದಕ್ಕೆ ಗೌಡಪ್ಪ ಆದ್ರೆ ಏನ್ ಹೇಳ್ತಾರಂದ್ರೆ ದಟ್ ಈಸ್ ನೆವರ್ ಪಾಸಿಬಲ್ ಬಿಟ್ವೀನ್ ಟೂ ಥಿಂಗ್ಸ್. ಇದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಇಫ್ ಒನ್ ಈಸ್ ಕಾಸ್ ಅದರ್ ಈಸ್ ಎಫೆಕ್ಟ್. ಒಂದು ಕಾರಣ ಆಗ್ತದೆ, ಇನ್ನೊಂದು ಕಾರ್ಯ ಆಗ್ತದೆ. ದೇ ಕೆನಾಟ್ ರಿವರ್ಸ್ ದೇ ರೂಲ್ಸ್. ಅದು ಕಾರ್ಯ ಆಗಿದ್ದು ಕಾರಣ ಆಗೋದಿಲ್ಲ, ಕಾರಣ ಇದ್ದಿದ್ದು ಕಾರ್ಯ ಆಗೋದಿಲ್ಲ. ಕಾರ್ಯ ಇದ್ದಿದ್ದು ಕಾರಣ ಆಗೋದಿಲ್ಲ, ಕಾರಣ ಇದ್ದಿದ್ದು ಕಾರ್ಯ ಆಗೋದಿಲ್ಲ. ಮತ್ ನಿನ್ನ ಮಾತಿನಲ್ಲಿ ಮತ್ತೆ ವಿರೋಧ ಬಂತು. ಇಫ್ ಒನ್ ಈಸ್ ಕಾಸ್ ಅದರ್ ಈಸ್ ಎಫೆಕ್ಟ್, ದೇ ಕೆನಾಟ್ ರಿವರ್ಸ್ ದೇರ್ ರೋಲ್ಸ್. ಗೌಡಪಾದ says, if Rama is born of Dasharatha, Dasharatha cannot be born son of Rama. ಗೌಡಪಾದರು ಹೇಳ್ತಾರ, ರಾಮನು ದಶರಥನಿಂದ ಹುಟ್ಟಿದ ಮಗ ಅನ್ನಂದ್ರೆ ದಶರಥನಿಂದ ಮಗ ಹುಟ್ಟಿದ ರಾಮನಿಂದ ದಶರಥ ಹುಟ್ಟಾನೇನು? ಇಲ್ಲ, ಹುಟ್ಟುವುದಿಲ್ಲ. ದಶರಥನಿಂದ ರಾಮ ಹುಟ್ಟುವುದಿಲ್ಲ. ದಶರಥನಿಂದ ರಾಮ ಹುಟ್ಟಿದ್ರೆ ರಾಮನಿಂದ ದಶರಥ ಹುಟ್ಟುವುದಿಲ್ಲ. ದ ಫೋರ್ತ್ ಆಪ್ಷನ್ ಈಸ್ ಲೈಕ್ ಸೇಯಿಂಗ್ ದಟ್ ಫಾದರ್ ಈಸ್ ಬಾರ್ನ್ ಔಟ್ ಆಫ್ ಸನ್. ತಂದೆ ತಮ್ಮ ಮಗನಿಂದ ತಂದೆ ಹುಟ್ಟಿದ ಅಂತ ಹೇಳುವುದು ವಿರೋಧ ಆಗ್ತದೆ. ಕರ್ಮ ಅಂಡ್ ಶರೀರಂ ಕೆನಾಟ್ ಮ್ಯೂಚುವಲಿ ಕಾಸ್ ಅಂಡ್ ಎಫೆಕ್ಟ್. ಕರ್ಮ ಮತ್ತು ಶರೀರ ಇವು ಒಂದಕ್ಕೊಂದು ಸಂಬಂಧ, ಮ್ಯೂಚುವಲ್ ಒಂದಕ್ಕೆ ಪರಸ್ಪರ ಸಂಬಂಧ ಅವಲಂಬಿಸಿಕೊಂಡು ಹುಟ್ಟುವುದಿಲ್ಲ. These are the first four options are negated. The last two options will be looked now. ಇನ್ನು 2 ಆಪ್ಷನ್ ಅದಾವ. ಅವು 2 ಆಪ್ಷನ್ ಅನ್ನ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀವಿ ಅಂತಾರೆ. ನಾವು ಟೈಮ್ ಆಗ್ಯದ 55 ಆಗ್ಯದ. ಇನ್ನು ಇವು ಹಿಡಿದ್ರ ಕೈ ಮುಗಿಯಂಗಿಲ್ಲ ಇದೆ. ಇವು 2 ವಿಚಾರಗಳನ್ನ ಮತ್ತೆ ನಾಳೆ ದಿವಸ ವಿಚಾರ ಮಾಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕ್ಯಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.